ನಿಮಗೋಸ್ಕರ ನಿಮಗೋಸ್ಕರ ನಿಮ್ಮ ಆನ್ಸೆಸ್ಟರ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ಹೇಳಿಬಿಟ್ಟು ನೋಡೋಣ. ಓಕೆ, ಗ್ರೂಪ್ ಫಸ್ಟ್, ಸೆಕೆಂಡ್, ಥರ್ಡ್ ಹಾಗೆ ಫೋರ್ತ್, ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕ್ರಿಸ್ಟಲ್ ಮೂಲಕನಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಗ್ರೂಪ್ ಫಸ್ಟ್, ಗ್ರೂಪ್ ಸೆಕೆಂಡ್, ಗ್ರೂಪ್ ಥರ್ಡ್ ಹಾಗೆ ಗ್ರೂಪ್ ಫೋರ್ತ್, ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ನಿಮಗೋಸ್ಕರ ನಿಮ್ಮ ಪೂರ್ವಜರಿಂದ ಏನು ಸಂದೇಶ ಇದೆ ಅಂತ ಹೇಳಿ ನೋಡೋಣ. ಓಕೆ, ಈಗ ಫಸ್ಟ್ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ, ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ, ಈ ಕಾರ್ಡ್ ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ, ನಿಮಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಪೂರ್ವಜರಿಂದ ಏನು ಸಂದೇಶ ನಿಮಗೋಸ್ಕರ ಇದೆ ಅಂತ ಹೇಳಿಬಿಟ್ಟು ನೋಡೋಣ. ಓಕೆ, ನಿಮ್ಮ ಏಂಜಲನ್ನು ಕೂಡ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಓಕೆ, ನಿಮ್ಮ ಪೂರ್ವಜರಿಂದ ನಿಮಗೋಸ್ಕರ ಏನು ಸಂದೇಶ ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ನಿಮ್ಮ ಏಂಜಲನ್ನು ಕೂಡ ನೀವು ನೆನಪು ಮಾಡ್ಕೊಳ್ಳಿ. ಓಕೆ, ನನಗೆ ಇಲ್ಲಿ ತಿಳಿತಾ ಇರೋದು ಏನು ಅಂತ ಹೇಳಿದರೆ, ನಿಮ್ಮ ಪೂರ್ವಜರು ಹೇಳ್ತಾ ಇದ್ದಾರೆ ನಿಮಗೆ ಯಶಸ್ಸು ಅನ್ನುವಂತಹದ್ದು ನಿಮ್ಮಲ್ಲಿ ಕೆಲವೊಬ್ಬರಿಗೆ ಯಾವುದೋ ಒಂದು ರೀತಿ ನಿಮ್ಮ ಯಶಸ್ಸನ್ನು ತಡೆ ಹಿಡಿಯುವಂತಹವರು ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಯಾವುದೋ ಒಂದು ರೀತಿ ನೀವು ಸಂಕಷ್ಟದಲ್ಲಿ ನಿಮಗೆಲ್ಲದೂ ಇದೆ, ಅಂದರೆ ನೀವು ತುಂಬಾ ಯಶಸ್ಸನ್ನು ಪಡೆಯುವಂಥವ್ರು ಇದ್ದೀರಾ, ತುಂಬಾ ನೀವು ಜ್ಞಾನವಂತರಾಗಿದ್ದೀರಾ. ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ಯಶಸ್ಸನ್ನು ಯಾರೋ ತಡೆ ಹಿಡಿತಾ ಇದ್ದಾರೆ ಅನ್ನುವಂಥದ್ದು. ಹಾಗೆ ಕೆಲವೊಬ್ಬರು ನಿಮ್ಮ ಜೊತೆಯಲ್ಲೇ ಇರುವಂತಹವರಾಗಿರ್ಬೋದು. ಇದು ಜನರಲ್ ರೀಡಿಂಗ್. ನಿಮ್ಮ ಜೊತೆಯಲ್ಲೇ ಇರುವಂತಹವರು, ನಿಮಗೆ ಕೆಟ್ಟದನ್ನು ಬಯಸುವಂತಹವರು ಕೂಡ ಇದ್ದಾರೆ ಅನ್ನುವಂತಹ ಮೆಸೇಜನ್ನು ನಿಮಗೆ ಆನ್ಸೆಸ್ಟರ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅದರ ಬಗ್ಗೆ ನೀವು ಹೆಚ್ಚು ಗಮನವನ್ನು ವಹಿಸಿ ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ಕೊಳ್ಳಿ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಾಂದರೆ ನಿಮ್ಮ ಯಶಸ್ಸು ಅನ್ನುವಂತಹದ್ದು ನಿಮ್ಮಲ್ಲಿ ಇರೋದಿಲ್ಲ ಅನ್ನುವಂತಹ ಮೆಸೇಜನ್ನು, ಸಂದೇಶವನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯಾಕಂದರೆ ನೀವು ತುಂಬ ಜ್ಞಾನವಂತರಾಗಿದ್ದೀರಾ ಹಾಗೂ ತುಂಬಾ ಶಕ್ತಿವಂತರಾಗಿದ್ದೀರಾ. ಮೆಡಿಟೇಷನಲ್ಲೂ ನೀವು ಸ್ಟ್ರಾಂಗ್ ಆಗಿ ಇರುವಂತಹವರಾಗಿದ್ದೀರಾ. ಆದರೂ ಕೂಡ ಎಲ್ಲೋ ಒಂದು ರೀತಿ ನೀವು ನಂಬಿದವರಿಂದಲೇ ಎಲ್ಲೋ ಒಂದು ರೀತಿ ನೀವು ಮೋಸ ಹೋಗ್ತಾ ಇದ್ದೀರಾ. ಆದರೆ ನಿಮ್ಮ ಸುತ್ತಮುತ್ತಲಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿರ್ಬೋದು, ನಿಮಗೆ ಕೆಲವೊಮ್ಮೆ ನೀವು ಅದನ್ನು ಗಮನಿಸಿದರೂ ಕೂಡ ನೀವು ಹೆಚ್ಚಾಗಿ ಅದರ ಬಗ್ಗೆ ಗಮನ ಕೊಟ್ಟಿಲ್ಲ. ಅಂದರೆ ಜಸ್ಟ್ ನಿಮಗೆ ನಿಮ್ಮ ಇಂಟ್ಯೂಷನ್ ಹೇಳಿದರೂ ಕೂಡ ನೀವು ಎಲ್ಲೋ ಒಂದು ರೀತಿ ಅದನ್ನು ನೆಗ್ಲೆಕ್ಟ್ ಮಾಡಿದ್ದೀರಾ ಅನ್ನುವಂತಹದ್ದು. ಆದರೆ ಅದರ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಿ ಅನ್ನುವಂತಹದ್ದನ್ನು ನಿಮ್ಮ ಆನ್ಸೆಸ್ಟರ್ಸ್ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಮ್ಮ ಪೂರ್ವಜರು ಅದನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ತುಂಬ ಜ್ಞಾನವಂತರಿದ್ದೀರಾ, ಆದರೂ ಎಲ್ಲೋ ನಿಮ್ಮ ಯಶಸ್ಸನ್ನು ನೀವು ಕಳ್ಕೊತಾ ಇದ್ದೀರಾ ಅನ್ನುವಂಥದ್ದು ಕಾರ್ಡ್ ಉಲ್ಟಾ ಬಂದಿದೆ. ಸೊ ನಿಮ್ಮ ಜೀವನದಲ್ಲಿ ಉತ್ತಮವಾಗಿರುವಂಥದ್ದನ್ನು ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು. ಅದು ಯಾವ ರೀತಿ ಅಂದರೆ, ನಿಮ್ಮ ಸುತ್ತಮುತ್ತಲೇ ಇರುವಂತಹ ಜನರಿಂದಲೇ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಿಂದಲೇ, ನಿಮ್ಮ ಜೊತೆ ಇರುವಂತಹವರಿಂದಲೇ ಕೆಲವೊಬ್ಬರು, ಎಲ್ಲರೂ ಅಲ್ಲ, ಕೆಲವೊಬ್ಬರಿಂದ ಜಲಸಿಯಿಂದ ಇರ್ಬೋದು. ನಿಮ್ಮ ಮುಂದೆ ಚೆನ್ನಾಗಿರ್ತಾರೆ, ಆದರೆ ನಿಮ್ಮ ಹಿಂದೆಯಿಂದ ಎಲ್ಲೋ ಒಂದು ರೀತಿ ನಿಮ್ಮನ್ನು ತೊಂದರೆಗೆ ಒಳಗಾಗಿಸುವಂತಹವರು ಇದ್ದಾರೆ. ಅದರ ಬಗ್ಗೆ ನೀವು ಎಚ್ಚರದಿಂದ ಇರಬೇಕು ಅನ್ನುವಂತಹ ಮೆಸೇಜನ್ನು ನಿಮಗೆ ಇಲ್ಲಿ ನಿಮ್ಮ ಆನ್ಸೆಸ್ಟರ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅವರ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಖಂಡಿತವಾಗ್ಲೂ ಇದೆ. ಅವರು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಎಷ್ಟೇ ನಿಮ್ಮ ಯಶಸ್ಸನ್ನು ತಡೆ ಹಿಡಿಯುವಂತಹವರು ಎಷ್ಟೇ ಜನ ಇದ್ದರೂ ಕೂಡ ನಿಮಗೆ ಎಲ್ಲವನ್ನು ಕಳ್ಕೊಂಡು ನೀವು ಒಂಟಿಯಾಗಿರಬೇಕು ಅನ್ನುವಂತಹದ್ದು ಅವರ ಮನಸ್ಥಿತಿ ಇದೆ. ಅಂದರೆ ನಿಮಗೆ ಯಾರು ಕೆಟ್ಟದನ್ನು ಬಯಸ್ತಾ ಇದ್ದಾರಲ್ಲ, ಅವರಿಗೆ ಜಲಸಿ ಪೀಪಲ್ಸ್ ಯಾರಿದ್ದಾರೆ, ಜಲಸಿ ನಿಮ್ಮ ಮೇಲೆ ನಿಮ್ಮ ಯಶಸ್ಸನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ, ನೀವು ಚೆನ್ನಾಗಿರಬಾರ್ದು ಅನ್ನುವಂತಹ ಬಯಸ್ತಾ ಇರುವಂತಹವರು ಯಾರಿದ್ದಾರೆ, ಅವರು ನಿಮ್ಮನ್ನು ಒಂಟಿಯಾಗಿರಿಸಬೇಕು
ಅನ್ನುವಂಥದ್ದು, ಎಲ್ಲವನ್ನು ನೀವು ಕಳ್ಕೋಬೇಕು ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿದೆ. ಆದರೆ ನಿಮಗೆ ನಿಮ್ಮ ಆನ್ಸಿಸ್ಟರ್ ನಿಮಗೆ ಯಾವಾಗಲೂ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಪ್ರೊಟೆಕ್ಷನ್ ಅನ್ನುವಂತಹದ್ದು ನಿಮಗೆ ಕೊಡ್ತಾ ಇದ್ದಾರೆ. ಹಾಗೆ ಅವರ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮ್ಮ ಮೇಲಿದೆ. ಯಾಕಂದರೆ ನೀವು ಮೆಡಿಟೇಷನ್ ಈ ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಹೆಚ್ಚಾಗಿ ಇದು ಜನರಲ್ ರೀಡಿಂಗ್, ಇದು ಹೆಚ್ಚಾಗಿ ನಿಮಗೆ ಆನ್ಸಿಸ್ಟರ್ ಬ್ಲೆಸ್ಸಿಂಗ್ ತುಂಬಾ ಇದೆ. ಅವರು ಯಾವಾಗಲೂ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೂ ನೀವು ಮೆಡಿಟೇಷನಲ್ಲಿ ಒಂದು ಲೆವೆಲ್ ಅನ್ನು ದಾಟಿದ್ದೀರಾ ಅಂದರೆ ನೀವು ಸ್ಪಿರಿಚುವಲಿ ತುಂಬ ಮುಂದೆ ಇದ್ದೀರಾ, ತುಂಬ ಉತ್ತಮವಾದ ವ್ಯಕ್ತಿತ್ವ, ನಿಮ್ಮನ್ನು ತುಂಬಾ ಇಷ್ಟಪಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ನಿಮ್ಮ ಆನ್ಸಿಸ್ಟರ್ಗೆ ತುಂಬ ಹೆಮ್ಮೆ ಇದೆ ನಿಮ್ಮ ಬಗ್ಗೆ ಅನ್ನುವಂತಹದ್ದು ಈ ಕಾರ್ಡಿಂದ ನನಗೆ ತಿಳಿತಾ ಇದೆ. ಅವರ ಆಶೀರ್ವಾದ ಸದಾ ನಿಮಗೆ ರಕ್ಷಣೆಯಾಗಿದೆ, ರಕ್ಷಾ ಕವಚದ ಆಗಿದೆ. ಯಾವಾಗಲೂ ನೀವು ಎಷ್ಟೇ ಕಷ್ಟವನ್ನು ಅನುಭವಿಸಿದ್ರೂ ಕೂಡ ಅದರಿಂದ ಅವರ ಆಶೀರ್ವಾದ ನಿಮ್ಮನ್ನು ಆ ಎಲ್ಲ ಕಷ್ಟಗಳಿಂದ ಮುಕ್ತರನ್ನಾಗಿಸುತ್ತೆ ಅನ್ನುವಂತಹದ್ದು. ನಿಮಗೆ ಅವರು ಜ್ಞಾನವನ್ನು ತುಂಬ್ತಾ ಇರ್ತಾರೆ. ಯಾಕಂದರೆ ಎಷ್ಟೇ ನಿಮಗೆ ಕೆಟ್ಟದನ್ನು ಬಯಸುವಂಥವರಿದ್ರು ನಿಮ್ಮ ಹಿಂದೆಯಿಂದ ನಿಮ್ಮ ಮುಂದೆಯಿಂದ ನಿಮಗೆ ತಿಳಿಯದೆ ನೀವೆಲ್ಲರನ್ನ ನಂಬಿಬಿಡ್ತೀರ ಈಸಿಯಾಗಿ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಎಷ್ಟೇ ನಿಮಗೆ ಕೆಟ್ಟದನ್ನು ಯಾರೇ ಬಯಸಿದ್ರು ನಿಮ್ಮ ಆನ್ಸಿಸ್ಟರ್ ಏನು ಮಾಡ್ತಿದ್ದಾರೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಅವರ ಆಶೀರ್ವಾದ ನಿಮ್ಮ ಮೇಲಿದೆ. ನಿಮಗೆ ಯಾವುದೇ ರೀತಿ ಕಷ್ಟಗಳು ಆಗದೆ ಇರೋಂಗೆ ನಿಮಗೆ ತಿಳಿದಿರ್ಬೋದು. ಈ ಗ್ರೂಪ್ ಫಸ್ಟ್ ಅವರು ನಿಮಗೆ ಎಷ್ಟೋ ಸಲ ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳು ಬಂದರೂ ಕೂಡ ಕೆಲವೊಮ್ಮೆ ಅದನ್ನು ತುಂಬ ಈಸಿಯಾಗಿ ದಾಟಿ ಬಂದಿರುವಂತಹದ್ದು ನಿಮಗೆ ತಿಳಿದಿದೆ, ನಿಮ್ಮ ಗಮನಕ್ಕೆ ಕೂಡ ಬಂದಿರುತ್ತೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಸೊ ಯಾಕಂದರೆ ನೀವು ಅಂದ್ಕೊಂಡಿರ್ಬೋದು ಜಸ್ಟ್ ಇದೊಂದು ತಾನಾಗೆ ಆಗಿದೆ ಅನ್ನುವಂಥದ್ದು. ಆದರೆ ಖಂಡಿತವಾಗ್ಲೂ ನಿಮ್ಮ ಆನ್ಸಿಸ್ಟರ್ ಸಪೋರ್ಟಿಂದ, ಅವರ ಬ್ಲೆಸ್ಸಿಂಗಿಂದ, ಅವರ ಒಂದು ರಕ್ಷಣೆಯಿಂದ ನೀವು ಅದೆಲ್ಲ ಕಷ್ಟಗಳನ್ನು ತುಂಬ ಈಸಿಯಾಗಿ ನಿಭಾಯಿಸಿದ್ರ ಅನ್ನುವಂಥದ್ದು. ಕೆಲವೊಂದು ಸಂದರ್ಭದಲ್ಲಿ ತುಂಬ ಕಷ್ಟದ ಸಂದರ್ಭವನ್ನು ಕೂಡ ಕೆಲವೊಮ್ಮೆ ನೀವು ಎದುರಿಸಿದ್ದೀರಾ ನಿಮ್ಮ ಜೀವನದಲ್ಲಿ. ಆದರೂ ಕೂಡ ಆ ಕಷ್ಟಗಳಿಂದ ನೀವು ಕೆಲವೊಮ್ಮೆ ತುಂಬ ಈಸಿಯಾಗಿ ಹೊರ ಬಂದ್ರ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನಿಮ್ಮ ಆನ್ಸಿಸ್ಟರ್ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಆ ಎಲ್ಲ ಕಷ್ಟಗಳಿಂದ ನೀವು ಈಸಿಯಾಗಿ ಹೊರ ಬಂದಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ನೀವು ಅದನ್ನು ಎಲ್ಲೋ ಒಂದು ಕಡೆ ನೀವು ಗಮನಿಸಿಲ್ಲ ಅನ್ನುವಂತಹದ್ದು, ನೀವು ಅದನ್ನು ಅರ್ಥ ಮಾಡ್ಕೊಂಡಿರಲ್ಲ ಅನ್ನುವಂತಹದ್ದು. ಯಾಕಂದರೆ ನಿಮಗೆ ಆ ವಿಚಾರ ಕೆಲವೊಮ್ಮೆ ನಿಮಗೆ ತಿಳಿದಿರೋದಿಲ್ಲ. ಏನು ಇದು ಅಂದರೆ ತಾನಾಗೆ ಒಂದು ರೀತಿ ಕಷ್ಟಗಳು ಮಾಯ ಆಯಿತು ಅನ್ನುವಂಥರ, ಅಂದರೆ ಕಷ್ಟಗಳು ಹೋಯಿತು, ಹೇಗೋ ಒಂದು ರೀತಿ ಕಷ್ಟಗಳು ಬಂದಿದ್ದರೂ ಕೂಡ ಈಸಿಯಾಗಿ ಹೇಗೋ ಹೋಯಿತು ಅಂದ್ಕೊಂಡಿರ್ತೀರ. ಆದರೆ ನಿಮ್ಮ ಆನ್ಸಿಸ್ಟರ್ ನಿಮಗೆ ಸಪೋರ್ಟಿವ್ ಆಗಿ ಇದ್ದಾರೆ. ಅವರ ಆಶೀರ್ವಾದ, ಅವರ ರಕ್ಷಣೆ ನಿಮ್ಮನ್ನು ಕಷ್ಟದಿಂದ ಈಸಿಯಾಗಿ ನಿಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ಅವರ ಬ್ಲೆಸ್ಸಿಂಗ್ ನಿಮ್ಮ ಮೇಲೆ ತುಂಬಾ ಇದೆ ಅನ್ನುವಂಥದ್ದು. ನಿಮ್ಮ ವ್ಯಕ್ತಿತ್ವ ತುಂಬ ಉತ್ತಮವಾಗಿದೆ ಅನ್ನುವಂಥದ್ದು. ಯಾಕಂದರೆ ಅವರು ತುಂಬ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅವರ ಆಶೀರ್ವಾದ ತುಂಬಾ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಈ ಕಾರ್ಡಿಂದ ನನಗೆ ತಿಳಿತಾ ಇದೆ. ಹಾಗಾಗಿ ಎಷ್ಟೇ ನೀವು ಕಷ್ಟ ಅನ್ನುವಂಥದ್ದು ಯಾರೇ ನಿಮ್ಮ ಯಶಸ್ಸನ್ನು ನೋಡಿ ಯಾರೇ ನಿಮ್ಮನ್ನು ತುಳಿಲಿಕ್ಕೆ ಪ್ರಯತ್ನ ಪಟ್ಟರು ಅಥವಾ ನಿಮ್ಮನ್ನು ಕಷ್ಟದಲ್ಲಿ ಸಿಲುಕಿಸಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಕೆಲವೊಮ್ಮೆ ಅದು ಸಾಧ್ಯ ಆಗಲ್ಲ. ಯಾಕಂದರೆ ನಿಮ್ಮ ಆನ್ಸಿಸ್ಟರ್ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ನೀವು ಒಂದು ವೇಳೆ ಕಷ್ಟಕ್ಕೆ ಸಿಲುಕಿದ್ರು ಕೂಡ ನಿಮ್ಮನ್ನು ಅದರಿಂದ ಮುಕ್ತರನ್ನಾಗಿಸ್ತಾ ಇದ್ದಾರೆ ಅನ್ನುವಂತಹದ್ದು ಮೆಸೇಜನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಗ್ರೂಪ್ ಫಸ್ಟ್ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಸುತ್ತಮುತ್ತ ಇರುವಂಥವರು, ನೀವು ನಂಬಿರುವಂಥವರು ಎಲ್ಲರೂ ಕೆಟ್ಟವರು ಅನ್ನುವಂಥದ್ದಲ್ಲ. ಕೆಲವೊಬ್ಬರು ನಿಮ್ಮನ್ನು ನೋಡಿ ನಿಮ್ಮ ಯಶಸ್ಸನ್ನು ನೋಡಿ ಸಹಿಸದೇ ಇರುವಂತಹ ಕೆಲವೊಂದು ವ್ಯಕ್ತಿಗಳ ಬಗ್ಗೆ ನೀವು ಗಮನವಹಿಸಿ ಅದನ್ನು ಕೂಡ ನಿಮ್ಮ ಆನ್ಸಿಸ್ಟರ್ ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಓಕೆ, ನೀವು
ಕೆಲವೊಬ್ಬರು ಇಲ್ಲಿ ನೋಡಲಿಕ್ಕೆ ತುಂಬಾ ಸುಂದರವಾಗಿರುವಂಥವ್ರು ಇದ್ದೀರಾ, ಮತ್ತು ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ನಿಮಗೆ ಈಸಿಯಾಗಿ ಸಿಗ್ತಾ ಇದೆ ಅನ್ನುವಂಥದ್ದು. ಅದನ್ನು ನೋಡಿ ತುಂಬ ಜನ ನಿಮ್ಮ ಯಶಸ್ಸನ್ನು ಹಿಡೀಲಿಕ್ಕೆ ಪ್ರಯತ್ನ ಪಡುವಂತಹವರು ನಿಮ್ಮ ಜೀವನದಲ್ಲಿ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ನಿಮ್ಮ ಆನ್ಸೆಸ್ಟರ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯಾವುದೋ ಒಂದು ರೀತಿ ನಿಮಗೆ ನೀವು ತುಂಬ ಸುಂದರವಾಗಿದ್ದೀರಾ ಹಾಗೂ ನಿಮ್ಮ ಜೀವನ ತುಂಬ ಉತ್ತಮ ರೀತಿಯಲ್ಲಿ ಇದೆ, ತುಂಬ ಎತ್ತರದ ಮಟ್ಟದಲ್ಲಿ ಯಶಸ್ಸಿನಲ್ಲಿ ಯಾವಾಗಲೂ ಇರುತ್ತೆ ನಿಮ್ಮ ಜೀವನ ಅನ್ನುವಂಥದ್ದು ತಿಳಿತಾ ಇದೆ. ಅಂದರೆ ನೀವು ಎಲ್ಲವನ್ನು ಈಸಿಯಾಗಿ ಪಡ್ಕೊಳ್ತೀರಾ ಅನ್ನುವಂಥದ್ದು. ಅಂದರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇರ್ಬೋದು, ಪ್ರೀತಿಯ ವಿಚಾರ ಇರ್ಬೋದು, ನಿಮ್ಮ ಜೀವನ ಒಂದು ಉತ್ತಮವಾಗಿದೆ ಅನ್ನುವಂತಹದ್ದು. ಅದನ್ನು ಕೆಲವೊಬ್ಬರು ಸಾಯಿಸದೇ ಇರುವಂತಹವರು ನಿಮ್ಮ ಜೀವನದಲ್ಲಿ ಇದ್ದಾರೆ. ನಿಮ್ಮ ಸುತ್ತಮುತ್ತ ಇರ್ಬೋದು, ನಿಮ್ಮ ಜೀವನದಲ್ಲಿ ಆ ಥರ ವ್ಯಕ್ತಿಗಳಿದ್ದಾರೆ. ಅದರ ಬಗ್ಗೆ ಹೆಚ್ಚಾಗಿ ಗಮನವಹಿಸಿ ಅನ್ನುವಂಥದ್ದು. ಆದರೆ ಆನ್ಸಿಸ್ಟರ್ ಯಾವಾಗಲೂ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಎಷ್ಟೇ ಕಷ್ಟಗಳು ಬಂದರೂ, ಯಾರೇ ನಿಮಗೆ ಕೆಡಕನ್ನು ಉಂಟು ಮಾಡಲಿಕ್ಕೆ ನೋಡಿದರೂ ಕೂಡ ಅವರು ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ನಿಮ್ಮನ್ನು ಯಾವಾಗಲೂ ಕಾಪಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಈ ವಿಚಾರವನ್ನು ನಿಮಗೆ ಮತ್ತೊಮ್ಮೆ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅದರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ ಅನ್ನುವಂತಹದ್ದು. ಕೆಲವೊಮ್ಮೆ ನೀವು ಕಷ್ಟಕ್ಕೆ ಸಿಲುಕೊಳ್ಳುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ಅದರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ ಅನ್ನುವಂತಹದ್ದು. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂತಹದ್ದಿಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನ ಯಾವಾಗಲೂ ಯಶಸ್ಸು ಅನ್ನುವಂಥದ್ದಿದೆ. ನೀವು ತುಂಬ ಯಾವಾಗಲೂ ಸಂತೋಷವಾಗಿ ಇರ್ತೀರಾ ಅನ್ನುವಂಥದ್ದು. ನಿಮ್ಮ ಸಂತೋಷವನ್ನು, ಯಶಸ್ಸನ್ನು ಸಾಯಿಸದೇ ಇರುವಂಥವರು ಹೆಚ್ಚಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ನೀವು ಗಮನವಹಿಸಿ ಅನ್ನುವಂಥದ್ದು. ಆ ಆನ್ಸಿಸ್ಟರ್ಸ್ ಯಾವಾಗಲೂ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ಆದರೆ ಈ ಮೆಸೇಜನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ ಅನ್ನುವಂಥದ್ದು. ಅದರಿಂದ ನಿಮ್ಮ ಜೀವನ ಇನ್ನಷ್ಟು ಎತ್ತರಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಆದರೆ ಕೆಲವೊಮ್ಮೆ ನಿಮ್ಮನ್ನು ಸಹಿಸದ ವ್ಯಕ್ತಿಗಳಿಂದ ಎಲ್ಲೋ ಒಂದು ರೀತಿ ನಿಮ್ಮ ಜೀವನ ಕಷ್ಟಕ್ಕೆ ಸಿಲುಕ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಿದ್ದಾರೆ. ಎಷ್ಟೋ ಸಲ ನಿಮ್ಮ ಯಶಸ್ಸನ್ನು ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮಗೆ ಈಸಿಯಾಗಿ ನಿಮ್ಮ ಜೀವನದಲ್ಲಿ ಬರುವಂತಹ ಯಶಸ್ಸಾಗಿರ್ಬೋದು, ಯಾವುದೋ ಒಂದು ರೀತಿಯ ಸಂತೋಷ ಇರ್ಬೋದು, ಅದನ್ನೆಲ್ಲ ಕೆಲವೊಂದು ಸಲ ನೀವು ಕಳ್ಕೊಂಡಿದ್ದೀರಾ, ಬೇರೆಯವರ ಕಾರಣದಿಂದ ಕಳ್ಕೊಂಡಿದ್ದೀರಾ. ಅದರ ಬಗ್ಗೆ ನೀವು ಹೆಚ್ಚು ಗಮನವನ್ನು ವಹಿಸಬೇಕು ಅನ್ನುವ, ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನು ನಿಮ್ಮ ಆನ್ಸಿಸ್ಟರ್ ಸೂಚಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಾಂದರೆ ನಿಮ್ಮ ಯಶಸ್ಸಿಗೆ ನಿಮಗೆ ಯಶಸ್ಸು ಅನ್ನುವಂಥದ್ದು ನಿಮ್ಮ ಕೈ ತಪ್ಪಿ ಹೋಗುತ್ತೆ ಅನ್ನುವಂಥದ್ದು. ಅದರಿಂದ ನೀವು ಚಿಂತೆಗೊಳಗಾಗ್ತೀರಾ ಅನ್ನುವಂಥದ್ದನ್ನು ಈ ಮೆಸೇಜನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಫುಲ್ ಕಾರ್ಡ್ ಬಂದಿದೆ. ನಿಮ್ಮ ಜೀವನದಲ್ಲಿ ಹೊಸ ಆರಂಭ ಅನ್ನುವಂತಹದ್ದು ಆಗ್ತಾ ಇದೆ ಅನ್ನುವಂಥದ್ದು. ಇಷ್ಟು ದಿನ ಯಾವುದೋ ಒಂದು ರೀತಿಯ ಕಷ್ಟಗಳನ್ನು ನೀವು ಅನುಭವಿಸಿದ್ರು, ಮುಂದಿನ ದಿನಗಳಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ಆರಂಭವಾಗ್ತಾ ಇದೆ. ಹಾಗೆ ನಿಮ್ಮ ಸೋಲ್ಮೇಟ್ ಅನ್ನುವಂಥವರು ನಿಮಗೆ ಸಿಗ್ತಾರೆ ಅನ್ನುವಂತಹ ಮೆಸೇಜನ್ನು ಕೂಡ ನಿಮ್ಮ ಆನ್ಸಿಸ್ಟರ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಯಶಸ್ಸು ಅನ್ನುವಂಥದ್ದು ಬರ್ತಾ ಇದೆ. ಕೆಲವೊಬ್ಬರಿಗೆ ಹಣಕಾಸಿನ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಯಶಸ್ಸು ಸಿಗುವಂಥ ಸಾಧ್ಯತೆ ಹೆಚ್ಚಿದೆ. ಹಾಗೂ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ಹೆಚ್ಚಿದೆ. ಆದರೆ ಇದರ ಬಗ್ಗೆ ನೀವು ಗಮನವಹಿಸಿ, ನಿಮ್ಮ ಸುತ್ತಮುತ್ತಲಿ ಇರುವಂತಹವರ ಬಗ್ಗೆ ಗಮನ ವಹಿಸಿ, ಹಾಗೂ ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ಕೊಳ್ಳಿ ಅನ್ನುವಂತಹದ್ದು. ಈಸಿಯಾಗಿ ನೀವು ಎಲ್ಲರನ್ನ ಬೇಗ ನಂಬ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದರಿಂದ ಹೆಚ್ಚು ನೀವು ದುಃಖಕ್ಕೆ ಒಳಗಾಗ್ತಾ ಇದ್ದೀರಾ. ಎಷ್ಟೋ ಸಲ ನೀವು ಉತ್ತಮವಾದದ್ದನ್ನು ನೀವು ಕಳ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಅನ್ನುವಂತಹದ್ದು. ಸೊ ಆದ್ದರಿಂದ ಮುಂದಿನ ದಿನಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಿ. ಹಾಗೂ ನಿಮಗೆ ನೀವು ಏನನ್ನು ಬಯಸ್ತಾ ಇದ್ದೀರಾ ಅದು ಖಂಡಿತವಾಗ್ಲೂ ನಿಮ್ಮ ಕೈಗೆ ಸಿಗುತ್ತೆ ಅನ್ನುವಂತಹ ಮೆಸೇಜನ್ನು ತಿಳಿಸ್ತಾ ಇದ್ದಾರೆ. ಇದುವರೆಗೆ ಏನೇ ಒಂದು ವೇಳೆ ಮಿಸ್ ಮಾಡ್ಕೊಂಡಿದ್ರು ಅದೆಲ್ಲ
ಮತ್ತೆ ನಿಮಗೆ ಸಿಗುತ್ತೆ ಅನ್ನುವಂತಹ ವಿಚಾರವನ್ನು ಇಲ್ಲಿ ನಿಮಗೆ ನಿಮ್ಮ ಆ್ಯನ್ಸಿಸ್ಟರ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ವ್ಯಕ್ತಿತ್ವ ತುಂಬಾ ಸ್ಟ್ರಾಂಗ್ ಆಗಿ ಇರುವಂತಹ ವ್ಯಕ್ತಿತ್ವ ಆಗಿದೆ. ಎಲ್ಲೋ ಒಂದು ರೀತಿ ನೀವು ಗೊಂದಲದಲ್ಲಿ ನೀವು ಸಿಲುಕಿಕೊಂಡಿದ್ದೀರಾ ಅನ್ನುವಂಥದ್ದು. ಆದರೆ ಆ ಗೊಂದಲವನ್ನು ಮನಸ್ಸಿನಿಂದ ಹೊರಹಾಕಿ ಅನ್ನುವಂತಹ ಮೆಸೇಜನ್ನು ತಿಳಿಸ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿ ನೀವು ಸ್ಟಕ್ ಆಗಿದ್ದೀರಾ, ಆದರೆ ಆನ್ಸಿಸ್ಟರ್ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅವರ ಆಶೀರ್ವಾದ ನಿಮ್ಮ ಮೇಲಿದೆ, ಅವರ ಸಪೋರ್ಟ್ ಅನ್ನುವಂಥದ್ದು ನಿಮ್ಮ ಮೇಲಿದೆ. ಅವರು ಸರಿಯಾದ ದಾರಿಯಲ್ಲಿ ನಿಮ್ಮನ್ನು ನಡೆಸ್ತಾರೆ ಅನ್ನುವಂತಹ ಮೆಸೇಜನ್ನು, ಯಾವಾಗಲೂ ನಿಮ್ಮ ಸಪೋರ್ಟಿಗೆ ಅವರು ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ, ನಿಮ್ಮಲ್ಲಿ ತುಂಬ ಜ್ಞಾನ ಅನ್ನುವಂತಹದ್ದು ಇದೆ. ಹಾಗೆ ನಿಮ್ಮ ಜೀವನವನ್ನು ನೀವೇ ಉತ್ತಮವಾಗಿಸಿಕೊಳ್ಳುವಂತಹ ಉತ್ತಮವಾದ ಬುದ್ಧಿವಂತಿಕೆ ನಿಮ್ಮಲ್ಲೇ ಇದೆ. ಅಷ್ಟು ನೀವು ತುಂಬ ಧೈರ್ಯವಂತರು ಕೂಡ ಅನ್ನುವಂಥದ್ದನ್ನು ನಿಮ್ಮ ಆ್ಯನ್ಸಿಸ್ಟರ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಪ್ರೀತಿ ಅನ್ನುವಂತಹದ್ದು ಇಲ್ಲಿ ಕೆಲವೊಬ್ಬರು ಇಲ್ಲಿ ಸಿಂಗಲ್ ಆಗಿರ್ಬೋದು. ಈ ವಿಡಿಯೋ ಗ್ರೂಪ್ ಫಸ್ಟ್ ಅವರು ನಿಮಗೆ ಪ್ರೀತಿ ಅನ್ನುವಂಥದ್ದು ಬರ್ತಾ ಇದೆ. ನಿಮ್ಮ ಆ್ಯನ್ಸಿಸ್ಟರ್ ಸಪೋರ್ಟ್ ಅನ್ನುವಂತಹದ್ದು ನಿಮಗೆ ಇದೆ. ಅವರ ಆಶೀರ್ವಾದದಿಂದ ನಿಮಗೆ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯಾಕಂದರೆ ನೀವು ಒಂದು ವೇಳೆ ನೀವೇನಾದರೂ ಪ್ರೀತಿಸ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಅವರು ಸಿಗುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸಿಂಗಲ್ ಆಗಿದ್ದರೆ ಖಂಡಿತವಾಗ್ಲೂ ನೀವು ಮ್ಯಾರೇಜ್ಗೆ ಏನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಆದಷ್ಟು ಬೇಗ ಮ್ಯಾರೇಜ್ ಆಗುತ್ತೆ. ಆನ್ಸಿಸ್ಟರ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮ್ಮ ಮೇಲೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ಹಣಕಾಸಿನ ವಿಚಾರಗಳಲ್ಲಿ ನೀವು ಏನಾದರೂ ತೊಂದರೆಗೊಳಗಾಗಿದ್ದರೆ, ಏನಾದರೂ ನೀವು ಕಳ್ಕೊಂಡಿದ್ದರೆ, ಹಣಕಾಸನ್ನು ಏನಾದರೂ ನೀವು ಬೇರೆಯವರಿಗೂ ಕೊಟ್ಟು ವಾಪಸ್ ಸಿಕ್ಕಿಲ್ಲ ಅನ್ನೋದಿದ್ದರೆ ಖಂಡಿತವಾಗ್ಲೂ ನಿಮಗೆ ಅದು ವಾಪಸ್ ಆದಷ್ಟು ಬೇಗ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಪ್ರೀತಿ ಅನ್ನುವಂಥದ್ದು ಬರ್ತಾ ಇದೆ. ಈಗ ನೀವು ಯಾರನ್ನಾದರೂ ಪ್ರೀತಿಸ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ಆನ್ಸಿಸ್ಟರ್ ಬ್ಲೆಸ್ಸಿಂಗ್ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಉತ್ತಮವಾದ ಸಂತೋಷದ ದಿನ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಅನ್ನುವಂಥದ್ದು. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಬಿಗಿನಿಂಗ್ಸ್ ಅನ್ನುವಂಥದ್ದು ಇರುತ್ತೆ. ಹೊಸ ಆರಂಭ, ನಿಮ್ಮ ಕೆಲಸ ಕಾರ್ಯಗಳನ್ನು ಏನಾದರೂ ಆರಂಭಿಸಬೇಕು ಅನ್ನುವಂತಹದ್ದೇನಾದರೂ ಇದ್ದರೆ, ಹೊಸದಾಗಿ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕಂತಿದ್ರೆ ಅದರಲ್ಲಿ ಕೂಡ ನಿಮಗೆ ಯಶಸ್ಸು ಅನ್ನುವಂತಹದ್ದನ್ನು ಸಿಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಈಗ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ನೀವು ಪ್ರಾರಂಭಿಸಿದರೆ ಅದರಲ್ಲಿ ಕೂಡ ನಿಮಗೆ ಯಶಸ್ಸು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಇದೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಮ್ಮ ಆ್ಯನ್ಸಿಸ್ಟರ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಪ್ರೀತಿ ಅನ್ನುವಂಥದ್ದು ಯಾರಾದರೂ ಸಿಂಗಲ್ ಆಗಿದ್ದರೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಜೀವನದಲ್ಲಿ ನೀವು ನಿಮ್ಮನ್ನು ಟ್ರೂ ಲವ್ ಮಾಡುವಂಥವರು, ನಿಮ್ಮನ್ನು ತುಂಬ ಪ್ರೀತಿಸುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಎಂಟರ್ ಆಗ್ತಾ ಇದ್ದಾರೆ. ಅಥವಾ ಫ್ರೆಂಡ್ಶಿಪ್ ಆಗಿರ್ಬೋದು. ನೀವೇನಾದರೂ ವೆಯ್ಟ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಉತ್ತಮ ಫ್ರೆಂಡ್ಸ್ ಅನ್ನುವಂತಹವರು ಕೂಡ ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಓಕೆ, ಇದಿಷ್ಟು ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಇದಿಷ್ಟು ರೀಡಿಂಗ್ ಆಗಿದೆ. ಇದಿಷ್ಟು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ದರೆ, ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಈ ಕಾರ್ಡನ್ನು ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಆ್ಯನ್ಸಿಸ್ಟರಿಂದ ಏನು ನಿಮಗೆ ಮೆಸೇಜ್ ಇದೆ ಅಂತ ಹೇಳಿಬಿಟ್ಟು ನೋಡೋಣ. ನಿಮ್ಮ ಏಂಜಲನ್ನು ಕೂಡ ಒಮ್ಮೆ ನೆನಪು ಮಾಡ್ಕೊಳ್ಳಿ.
ಆ್ಯನ್ಸಿಸ್ಟರ್ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಂದರೆ, ನೀವು ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾ ಮುಂದೆ ಇದ್ದೀರಾ. ಇಲ್ಲಿ ಕೆಲವೊಬ್ಬರು ಥರ್ಡ್ ಐ ಓಪನ್ ಆಗಿರುವಂತಹವರು ಇದ್ದೀರಾ ಅನ್ನುವಂಥದ್ದು ಇಲ್ಲಿ ಸ್ಪಿರಿಚುವಲಿ ತುಂಬಾ ಕನೆಕ್ಟೆಡ್ ಆಗಿರುವಂತಹವರು ಗ್ರೂಪ್ ಸೆಕೆಂಡ್ ಅವರಾಗಿದ್ದೀರಾ. ಹಾಗೆ ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ಅನ್ನುವಂತಹವರು ಈಗಾಗಲೇ ನಿಮಗೆ ಕೆಲವೊಮ್ಮೆ ಸಿಕ್ಕಿರ್ತಾರೆ ಅಥವಾ ಮುಂದೆ ಸಿಗುವಂಥ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರಿಂದ ನೀವು ಯಾವುದೋ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದ್ದೀರಾ. ಪ್ರೀತಿಯ ವಿಚಾರ ಇರ್ಬೋದು, ಪ್ರೀತಿಯ ವಿಚಾರದಿಂದ ನೀವು ತೊಂದರೆಗೆ ಒಳಗಾಗಿದ್ದೀರಾ ಅನ್ನುವಂಥದ್ದು ಇಲ್ಲಿ ನಿಮ್ಮ ಆ್ಯನ್ಸಿಸ್ಟರ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಆ ಪ್ರೀತಿಯ ವಿಚಾರದಲ್ಲಿ ಕೆಲವೊಬ್ಬರು ಎಚ್ಚರಿಕೆಯಿಂದ ಇರಿ ಅನ್ನುವಂತಹದ್ದು ಎಲ್ಲೋ ಒಂದು ರೀತಿ ನೀವು ಅವರನ್ನು ನಿಮಗೆ ಗೊತ್ತಿಲ್ಲದೆ, ಅಂದರೆ ಕೆಲವೊಬ್ಬರು ಇಲ್ಲಿ ಫೇಕ್ ಲವ್ ಇರ್ಬೋದು, ಆದರೆ ಅದನ್ನು ನೀವು ನಂಬಿರ್ತೀರಾ ಟ್ರೂ ಲವ್ ಅಂತ ಹೇಳಿಬಿಟ್ಟು. ಅದರ ಬಗ್ಗೆ ಕೂಡ ಹೆಚ್ಚು ಗಮನ ವಹಿಸಿ ಅನ್ನುವಂತಹದ್ದನ್ನು ಇಲ್ಲಿ ನಿಮ್ಮ ಆ್ಯನ್ಸಿಸ್ಟರ್ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಆ ವಿಚಾರದಿಂದ ಎಲ್ಲೋ ಒಂದು ರೀತಿ ಈಗಾಗಲೇ ನೀವು ಸಂಕಷ್ಟಕ್ಕೆ ಸಿಲುಕಿದ್ದೀರಾ ಕೆಲವೊಬ್ಬರು ಅನ್ನುವಂಥದ್ದು ಗ್ರೂಪ್ ಸೆಕೆಂಡ್ ಅವರು ಅನ್ನುವಂಥದ್ದು ತಿಳಿತಾ ಇದೆ. ಹಾಗೆ ಆ ವಿಚಾರವಾಗಿ ಎಷ್ಟು ಒಂದು ರೀತಿ ನೀವು ಸಮಸ್ಯೆಗಳಲ್ಲಿದ್ದೀರಾ, ನೋವು ದುಃಖ ಅನ್ನುವಂಥದ್ದು ಕಾಡ್ತಾ ಇದೆ. ಅವರಿಂದಾಗಿ ನಿಮ್ಮ ಜೀವನ ಎಲ್ಲೋ ಒಂದು ರೀತಿ ಕಷ್ಟದಲ್ಲಿ ಸಿಲುಕಿದೆ ಅನ್ನುವಂಥದ್ದು ತಿಳಿತಾ ಇದೆ. ಮೆಡಿಟೇಷನಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ಕೆಲವೊಬ್ಬರು ಇಲ್ಲಿ ಎಲ್ಲೋ ಒಂದು ರೀತಿ ಸ್ಟಾಪ್ ಮಾಡಿದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ಮೆಡಿಟೇಷನನ್ನು ಪ್ರೀತಿಯ ವಿಚಾರದಿಂದ ಇರ್ಬೋದು, ಆ ಸಮಸ್ಯೆಗಳಿಂದ ಇರ್ಬೋದು, ನೀವು ಕೆಲವೊಂದು ಸಲ ಮೆಡಿಟೇಷನ್ ಮಾಡೋದನ್ನು ಎಲ್ಲೋ ಕಡಿಮೆ ಮಾಡಿದ್ದೀರಾ. ಯಾವುದೋ ಒಂದು ರೀತಿ ಬೇಸರ ದುಃಖ ಅನ್ನೋ ಕಾರಣದಿಂದ ನೀವು ಅದರಲ್ಲಿ ಎಲ್ಲೋ ಹಿಂದೆ ಉಳಿದಿದ್ದೀರಾ ಅನ್ನುವಂಥದ್ದು. ಆದರೆ ಕಂಟಿನ್ಯೂ ಮಾಡಿ ಅನ್ನುವಂಥದ್ದನ್ನು ನಿಮ್ಮ ಆ್ಯನ್ಸಿಸ್ಟರ್ ನಿಮಗೆ ತಿಳಿಸ್ಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಾಂದರೆ ನಿಮ್ಮ ಜೀವನ ಎಲ್ಲೋ ಒಂದು ರೀತಿ ಕಷ್ಟಕರವಾಗುತ್ತೆ ಅನ್ನುವಂಥದ್ದು. ಕೆಲವೊಬ್ಬರು ಇಲ್ಲಿ ಪ್ರೀತಿ ವಿಚಾರದಲ್ಲಿ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ ಅನ್ನುವಂಥದ್ದು, ಅಂದರೆ ತುಂಬ ದುಃಖಕ್ಕೆ ಒಳಗಾಗಿದ್ದೀರಾ. ನಿಮಗೆ ಈ ಕೆಲಸ ಕಾರ್ಯಗಳು ಏನು ಮಾಡಬೇಕು ಅನ್ನುವಂಥದ್ದು ನಿಮಗೆ ತಿಳಿತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರಿಂದ ಪ್ರೀತಿ ವಿಚಾರದಲ್ಲಿ ಹೆಚ್ಚು ಮೋಸ ಹೋಗಿದ್ದೀರಾ ಅನ್ನುವಂಥದ್ದು, ಅಥವಾ ಬೇರೆ ಯಾರಿಂದಲೂ ನೀವು ನಂಬಿರುವಂತಹ ವ್ಯಕ್ತಿಯಿಂದಲೇ ಹೆಚ್ಚು ನೀವು ಮೋಸಕ್ಕೆ ಒಳಗಾಗಿದ್ದೀರಾ, ದುಃಖಕ್ಕೆ ಒಳಗಾಗಿದ್ದೀರಾ. ಅದರಿಂದ ನೀವು ಹೊರಬನ್ನಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮೆಡಿಟೇಷನ್ ಒಂದು ವೇಳೆ ಮಾಡ್ತಾ ಇಲ್ಲಾಂದರೆ ಅದನ್ನು ಸ್ಟಾರ್ಟ್ ಮಾಡಿ ಅನ್ನುವಂತಹದ್ದನ್ನು ಇಲ್ಲಿ ನಿಮಗೆ ನಿಮ್ಮ ಆ್ಯನ್ಸಿಸ್ಟರ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದ ನಿಮ್ಮ ಮುಂದೆ ಒಂದು ವೇಳೆ ನಿಮಗೆ ಪ್ರೀತಿ ಅನ್ನುವಂಥದ್ದು ನೀವು ಬಯಸ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಉತ್ತಮ ಪ್ರೀತಿ ಅನ್ನುವಂತಹದ್ದು ಸಿಗುತ್ತೆ ಅನ್ನುವಂಥದ್ದು. ಈಗ ಒಂದು ವೇಳೆ ಪ್ರೀತಿಯ ವಿಚಾರದಲ್ಲಿ ದುಃಖಕ್ಕೆ ಒಳಗಾಗಿದ್ದರೂ ನಿಮ್ಮ ಆ್ಯನ್ಸಿಸ್ಟರ್ ಬ್ಲೆಸ್ಸಿಂಗಿಂದ ನಿಮಗೆ ಖಂಡಿತವಾಗ್ಲೂ ನಿಮಗೆ ಉತ್ತಮವಾದ ಪ್ರೀತಿ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿಸ್ತಾ ಇದ್ದಾರೆ. ಕೆಲವೊಬ್ಬರು ಇಲ್ಲಿ ನೀವು ಮ್ಯಾರೇಜ್ ಆಗಬೇಕು ಅಂತ ಬಯಸ್ತಾ ಇದ್ದೀರಾ. ಒಂದು ವೇಳೆ ನೀವು ಇಲ್ಲಿ ನಿಮ್ಮ ಪ್ರೀತಿಯನ್ನು ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಖಂಡಿತವಾಗ್ಲೂ ನಿಮ್ಮ ಆ್ಯನ್ಸಿಸ್ಟರ್ ಹೇಳ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ಸಿಗ್ತಾರೆ, ನಿಮಗೆ ಟ್ರೂ ಲವ್ ಅನ್ನುವಂಥದ್ದು ಖಂಡಿತವಾಗ್ಲೂ ಸಿಗುತ್ತೆ. ಉತ್ತಮವಾದ ಜೀವನ ಶೈಲಿ ನಿಮ್ಮದಾಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ಉತ್ತಮ ರೀತಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಜೀವನ ನಡೆಸ್ತೀರಾ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಂದು ವೇಳೆ ಈಗ ಏನಾದರೂ ಒಂದು ವೇಳೆ ನೀವು ಮ್ಯಾರೇಜ್ ಆಗಿರುವಂಥವರಾಗಿದ್ದರೆ, ಒಂದು ವೇಳೆ ನೀವು ಏನಾದರೂ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಮೆಸೇಜನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಗ್ರೂಪ್ ಸೆಕೆಂಡ್ ಅವರು ಕೆಲವೊಬ್ಬರು ಪ್ರೀತಿಯ ವಿಚಾರದಲ್ಲಿ ಮೋಸಕ್ಕೊಳಗಾಗಿದ್ದೀರಾ, ಕೆಲವೊಬ್ಬರು ಮ್ಯಾರೇಜ್ ಆಗಿರುವಂತಹವರು ಇದ್ದೀರಾ, ನೀವು ದುಃಖದಲ್ಲಿ ಇದ್ದೀರಾ, ಒಂದು ವೇಳೆ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆ ವಿಚಾರವಾಗಿ ತುಂಬ ನೀವು ದುಃಖಕ್ಕೆ ಒಳಗಾಗಿದ್ದೀರಾ ಅನ್ನುವಂಥದ್ದು, ಸ್ಟಕ್ ಆಗಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ತುಂಬ ಮನಸ್ಸಿನಲ್ಲಿ ಗೊಂದಲ, ನೋವು ಅನ್ನುವಂಥದ್ದು ನಿಮಗೆ ಕಾಡ್ತಾ ಇದೆ ಅನ್ನುವಂಥದ್ದು ತಿಳಿತಿದೆ. ಅದೆಲ್ಲದರಿಂದ ಮುಕ್ತರಾಗ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂತಹದ್ದು. ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಖಂಡಿತವಾಗ್ಲೂ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಅನ್ನುವಂಥದ್ದನ್ನು ಇಲ್ಲಿ ಆ ಮೆಸೇಜನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೂ ನೀವು ಮೆಡಿಟೇಷನ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಹಾಗೆ ಇಲ್ಲಿ ನಿಮ್ಮ ಅವರವನ್ನು ಕೂಡ ನೀವು ಸ್ವಲ್ಪ ಕ್ಲೆನ್ಸ್ ಮಾಡ್ಕೊಳ್ಳಿ. ಕೆಲವೊಂದು ನೆಗೆಟಿವಿಟಿ ಅನ್ನುವಂಥದ್ದು ಕೂಡ ಕೆಲವೊಬ್ಬರಿಗೆ ಇಲ್ಲಿ ಇದೆ, ಅದನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಿಮ್ಮ ಆ್ಯನ್ಸಿಸ್ಟರ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಓಕೆ, ನಿಮ್ಮ ಜೀವನ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. ನಿಮಗೆ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಜೀವನ ಯಶಸ್ಸಿನ ಕಡೆಗೆ ಸಾಗುತ್ತೆ. ಈಗ ಕೆಲವೊಬ್ಬರು ಎಲ್ಲೋ ಒಂದು ಕಡೆ ನೀವು
ಸ್ಟಾಪ್ ಮಾಡಿದ್ದೀರಾ ಅನ್ನುವಂಥದ್ದು ತಿಳಿತಿದೆ. ಮೆಡಿಟೇಷನನ್ನು ಹೆಚ್ಚು ಜನ ಇಲ್ಲಿ ಸ್ಟಾಪ್ ಮಾಡಿದ್ದೀರಾ ನೀವು ಅನ್ನುವಂಥದ್ದು, ಪ್ರೀತಿಯ ಕಾರಣದಿಂದ ಇರ್ಬೋದು, ಅದರಿಂದ ನೋವಿಗೊಳಗಾಗಿರುವುದರಿಂದ ನೀವು ಎಲ್ಲೋ ಸ್ಟಾಪ್ ಮಾಡಿದ್ದೀರಾ. ಕಂಟಿನ್ಯೂ ಮಾಡಿ, ಅದರಿಂದ ನಿಮಗೆ ನಿಮ್ಮ ಜೀವನ ಮತ್ತೆ ಬೆಳಕಾಗುತ್ತೆ ಅನ್ನುವಂತಹದ್ದು ಆ ವಿಚಾರವನ್ನು ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹೊಸ ಆರಂಭ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆಗುತ್ತೆ. ಪ್ರೀತಿ ಅನ್ನುವಂಥದ್ದು ನಿಮಗೆ ಮರಳಿ ಸಿಗುತ್ತೆ. ಒಂದು ವೇಳೆ ಪ್ರೀತಿಯಿಂದ ಯಾವುದೋ ರೀತಿ ನೀವು ದೂರವಾಗಿದ್ದರೆ, ಮನಸ್ತಾಪಕ್ಕೆ ಗುರಿಯಾಗಿದ್ದರೆ, ದುಃಖಕ್ಕೆ ಒಳಗಾಗಿದ್ದರೆ ಖಂಡಿತವಾಗ್ಲೂ ಅದರಿಂದ ನೀವು ಹೊರ ಬರ್ತೀರಾ. ಆನ್ಸೆಸ್ಟರ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮ್ಮ ಮೇಲೆ ಇದೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮಗೆ ಮುಂದಿನ ದಿನಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ. ನ್ಯೂ ಬಿಗಿನಿಂಗ್ಸ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು, ಅದು ಪ್ರೀತಿಯ ವಿಚಾರದಲ್ಲಿ ಕೂಡ ಹೊಸ ಆರಂಭ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಆನ್ಸೆಸ್ಟರ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಮೆಡಿಟೇಷನನ್ನು ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿರುವ ನೋವು, ಗೊಂದಲ ಖಂಡಿತವಾಗ್ಲೂ ಹೋಗುತ್ತೆ. ಆದ್ದರಿಂದ ನಿಮ್ಮ ಜೀವನ ತುಂಬ ಉತ್ತಮವಾಗಿರುತ್ತೆ. ನಿಮಗೆ ಮತ್ತೆ ನೀವು ಪ್ರೀತಿಯನ್ನು ಕಳ್ಕೊಂಡಿದ್ರೆ ಖಂಡಿತವಾಗ್ಲೂ ಮರಳಿ ಅವರು ನಿಮಗೆ ಸಿಗ್ತಾರೆ, ಅಥವಾ ನಿಮಗೆ ಉತ್ತಮ ಸಂಗಾತಿ ಅನ್ನುವಂಥವರು ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ಹಣಕಾಸಿನಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ ಅನ್ನುವಂತಹದ್ದು, ಹಾಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಬರ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದು ಮುಂದಿನ ದಿನಗಳಲ್ಲಿ ತುಂಬಾ ವೇಗವಾಗಿರುತ್ತೆ ಅನ್ನುವಂಥದ್ದನ್ನು ನಿಮ್ಮ ಆನ್ಸೆಸ್ಟರ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಇಷ್ಟು ದಿನ ಸಿಕ್ಕಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ಮುಂದಿನ ದಿನಗಳಲ್ಲಿ ಯಶಸ್ಸು ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ನೀವು ಮುಂದಿನ ದಿನಗಳಲ್ಲಿ ತುಂಬಾ ಸ್ಟ್ರಾಂಗ್ ಆಗ್ತೀರಾ ಅನ್ನುವಂಥದ್ದು, ಈಗ ಎಲ್ಲೋ ಒಂದು ರೀತಿ ದುಃಖ ಅನ್ನುವಂಥದ್ದು ನಿಮಗೆ ಕಾಡ್ತಾ ಇದೆ, ನಿಮ್ಮ ಜೀವನದಲ್ಲಿ ನೋವು ಅನ್ನುವಂತಹದ್ದು ನಿಮಗಿದೆ, ಆದರೆ ಅದೆಲ್ಲದರಿಂದ ನೀವು ಹೊರ ಬರ್ತೀರಾ, ಸ್ಟ್ರಾಂಗ್ ಆಗ್ತೀರಾ, ನಿಮ್ಮ ಮನಸ್ಥಿತಿ ತುಂಬಾ ಉತ್ತಮವಾಗುತ್ತೆ. ಹಾಗೆ ಯಶಸ್ಸು ಅನ್ನುವಂತಹದ್ದು ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ರೀತಿ ನೀವು ಸ್ಟಕ್ ಆಗಿದ್ದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಹಣಕಾಸಲ್ಲಿ ಉತ್ತಮವಾದ ಅಭಿವೃದ್ಧಿಯನ್ನು ಕಾಣ್ತೀರಾ. ನೀವು ಮುಂದಿನ ದಿನಗಳಲ್ಲಿ ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು. ಯಾಕಂದರೆ ಇಷ್ಟು ದಿನ ಯಾವುದೋ ಒಂದು ರೀತಿ ನೋವು ಅನ್ನುವಂಥದ್ದು ನಿಮ್ಮನ್ನು ವೀಕ್ ಆಗೋಂಗೆ ಮಾಡಿತ್ತು, ನಿಮ್ಮ ಮನಸ್ಸು ಗೊಂದಲದಲ್ಲಿ ಸಿಲ್ಕೋಂಗೆ ಮಾಡಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂಥದ್ದನ್ನು ನಿಮ್ಮ ಆನ್ಸೆಸ್ಟರ್ ತಿಳಿಸ್ತಾ ಇದ್ದಾರೆ. ಯಾಕಂದರೆ ನಿಮಗೆ ಪ್ರೀತಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದೆ, ಅಥವಾ ನೀವು ಪ್ರೀತಿಸಿದವರು ನಿಮ್ಮಿಂದ ದೂರ ಆಗಿದ್ದರೆ ಖಂಡಿತವಾಗ್ಲೂ ಅವರು ಮರಳಿ ಬರ್ತಾ ಇದ್ದಾರೆ, ನಿಮ್ಮನ್ನು ಮರಳಿ ಸೇರ್ತಾ ಇದ್ದಾರೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಮಗೆ ಯಶಸ್ಸು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಈಸಿಯಾಗಿ ಸಿಗ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಉತ್ತಮವಾದ ಯಶಸ್ಸು ಅನ್ನುವಂಥದ್ದು ಇದುವರೆಗೆ ಯಾವುದೋ ಒಂದು ರೀತಿ ನೀವು ಯಾವುದೋ ಒಂದು ರೀತಿ ಕೆಲಸ ಕಾರ್ಯ ಇರ್ಬೋದು, ಪ್ರೀತಿಯ ವಿಚಾರ ಇರ್ಬೋದು, ಖಂಡಿತವಾಗಲೂ ನಿಮಗೆ ಯಶಸ್ಸು ಅದರಲ್ಲಿ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಆನ್ಸೆಸ್ಟರ್ ಅದನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಪ್ರೀತಿಯ ವಿಚಾರದಲ್ಲಿ ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ದರೆ ನಿಮಗೆ ನೀವು ಪ್ರೀತಿಸಿದವರು ನಿಮ್ಮಿಂದ ಒಂದು ವೇಳೆ ದೂರ ಆಗಿದ್ದರೆ, ಯಾವುದೇ ರೀತಿಯ ಮನಸ್ತಾಪ ಅನ್ನುವಂಥದ್ದು ಇದ್ದರೆ ಖಂಡಿತವಾಗ್ಲೂ ನಿಮಗೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಮತ್ತು ಅವರು ನಿಮ್ಮನ್ನು ಭೇಟಿ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ, ಈ ಕಾರ್ಡಿನ ಮೂಲಕ ತಿಳಿತಾ ಇದೆ. ನಿಮ್ಮ ಆನ್ಸೆಸ್ಟರ್ ಅದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಷ್ಟು ದಿನ ನೀವು ಯೂನಿವರ್ಸ್ ಹತ್ರ ನೀವು ತುಂಬಾ ಪ್ರಾರ್ಥಿಸಿದ್ದೀರಾ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಬರ್ತಿದೆ. ನಿಮ್ಮ ಆನ್ಸೆಸ್ಟರ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮ್ಮ ಮೇಲಿದೆ. ಖಂಡಿತವಾಗ್ಲೂ ಪ್ರೀತಿಯ ವಿಚಾರದಲ್ಲಿ ನಿಮಗೆ ಯಶಸ್ಸು ಅನ್ನುವಂತಹದ್ದು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಆ ಎಲ್ಲ ನೋವುಗಳಿಂದ, ಚಿಂತೆಯಿಂದ ಹೊರಬನ್ನಿ ಅನ್ನುವಂಥದ್ದನ್ನು ಇಲ್ಲಿ ನಿಮ್ಮ ಆನ್ಸೆಸ್ಟರ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ.
ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ಹಾಗೂ ಯಶಸ್ಸು ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ ಅನ್ನುವಂಥದ್ದು ತಿಳಿಸ್ತಾ ಇದ್ದಾರೆ. ನೀವು ತುಂಬಾ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿತ್ವ ನಿಮ್ಮದಾಗಿದೆ. ಯೂನಿವರ್ಸ್ ಸಪೋರ್ಟ್ ಅನ್ನುವಂತಹದ್ದು ನಿಮಗೆ ಇದೆ. ಆದರೆ ಎಲ್ಲೋ ಒಂದು ರೀತಿ ಪ್ರೀತಿಯ ವಿಚಾರವಾಗಿ ಹೆಚ್ಚು ನೀವು ದುಃಖಕ್ಕೆ ಒಳಗಾಗಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅಥವಾ ಬೇರೆ ಯಾರದೋ ಒಂದು ವಿಚಾರವಾಗಿ ಬೇರೆಯವರಿಂದ ದುಃಖಕ್ಕೆ ಒಳಗಾಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಎಲ್ಲ ದುಃಖಗಳಿಂದ ಮುಂದಿನ ದಿನಗಳಲ್ಲಿ ನೀವು ಹೊರ ಬರ್ತೀರಾ ಅನ್ನುವಂಥದ್ದನ್ನು ನಿಮ್ಮ ಆನ್ಸಿಸ್ಟರ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಿದ್ದಾರೆ. ಹಾಗೆ ಆ ದುಃಖಗಳನ್ನು ಮರೆತು ನೀವು ಕೂಡ ಆ ದುಃಖಗಳಿಂದ ಹೊರ ಬನ್ನಿ ಅನ್ನುವಂಥದ್ದು, ಆ ಚಿಂತೆಗಳನ್ನು ಮರೆತು ಮುಂದೆ ಸಾಗಿ ಅನ್ನುವಂತಹ ವಿಚಾರವನ್ನು ಮೆಸೇಜನ್ನು ಕೂಡ ನಿಮಗೆ ನಿಮ್ಮ ಆನ್ಸಿಸ್ಟರ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯಾಕಂದರೆ ನಿಮ್ಮ ವ್ಯಕ್ತಿತ್ವ ತುಂಬ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿತ್ವ ನಿಮ್ಮದು. ಸೊ ಆ ಗೊಂದಲದಲ್ಲಿ ನೀವು ಸಿಲ್ಕೊಳ್ಬೇಡಿ ಅನ್ನುವಂತಹದ್ದು. ಯಾಕಂದರೆ ಅದರಿಂದ ನೀವು ನಿಮ್ಮ ಯಶಸ್ಸನ್ನು, ಹಣಕಾಸನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಆ ಪ್ರೀತಿಯನ್ನು ಕೂಡ ನೀವು ಕಳ್ಕೊಳ್ತೀರಾ. ಆ ಕಾರಣದಿಂದ ಅದೆಲ್ಲದರಿಂದ ನೀವು ಹೊರ ಬನ್ನಿ ಹಾಗೂ ಮೆಡಿಟೇಷನನ್ನು ಹೆಚ್ಚಾಗಿ ಮಾಡಿ ಅನ್ನುವಂಥದ್ದನ್ನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಜೀವನ ಮುಂದಿನ ದಿನಗಳಲ್ಲಿ ತುಂಬ ಸಂತೋಷಕರವಾಗಿರುತ್ತೆ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಆನ್ಸಿಸ್ಟರ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮ್ಮ ಮೇಲೆ ಇದೆ. ಅವರು ನಿಮ್ಮ ಜೀವನ ಮುಂದಿನ ದಿನಗಳಲ್ಲಿ ತುಂಬಾ ಯಶಸ್ಸು ಅನ್ನುವಂಥದ್ದನ್ನು ನೀವು ಕಾಣ್ತೀರಾ. ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ನೀವು ಉತ್ತಮವಾದ ಯಶಸ್ಸನ್ನು ಮುಂದಿನ ದಿನಗಳಲ್ಲಿ ಪಡಿತೀರಾ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಕೆಲವೊಬ್ಬರು ಹಣಕಾಸಿನ ವಿಚಾರದಲ್ಲಿ ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರೆ ಅದರಲ್ಲಿ ನೀವು ಯಶಸ್ಸನ್ನು ನೀವು ಪಡಿತೀರಾ ಅನ್ನುವಂಥದ್ದು. ಕೆಲವೊಬ್ಬರು ಏನಾದರೂ ನಿಮಗೆ ನಿಮ್ಮ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಾರಿಂದಲಾದರೂ ಮೋಸ ಆಗಿದ್ದರೆ ಖಂಡಿತವಾಗಲೂ ಮತ್ತೆ ನೀವು ಅದೆಲ್ಲದರಿಂದ ಹೊರ ಬರ್ತೀರಾ. ನಿಮಗೆ ನಿಮ್ಮ ಜೀವನದಲ್ಲಿ ಉತ್ತಮವಾದ ಅಭಿವೃದ್ಧಿಯನ್ನು ನೀವು ಕಾಣ್ತೀರಾ ಅನ್ನುವಂಥದ್ದು. ಯೂನಿವರ್ಸ್ ಸಪೋರ್ಟ್ ಕೂಡ ನಿಮಗೆ ನಿಮ್ಮ ಮೇಲೆ ಇದೆ. ಆನ್ಸಿಸ್ಟರ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮ್ಮ ಮೇಲೆ ಇದೆ ಅನ್ನುವಂತಹದ್ದನ್ನು ನಿಮಗೆ ತಿಳಿಸ್ಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದಾರೆ. ಹಾಗೆ ಒಂದು ವೇಳೆ ನೀವು ಪ್ರೀತಿಯ ವಿಚಾರದಲ್ಲಿ ಒಂದು ವೇಳೆ ದೂರ ಆಗಿದ್ದರೆ ಖಂಡಿತವಾಗಲೂ ಮತ್ತೆ ನೀವು ಅವರನ್ನು ಮೀಟ್ ಆಗ್ತೀರಾ. ಪ್ರೀತಿ ವಿಚಾರದಲ್ಲಿ ಒಂದು ವೇಳೆ ನೀವು ದೂರ ಆಗಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ, ಮನಸ್ತಾಪ ಅನ್ನುವಂತಹದ್ದೇನಾದರೂ ನಿಮ್ಮಲ್ಲಿದ್ದರೆ ಖಂಡಿತವಾಗಲೂ ಮತ್ತೆ ಅವರನ್ನು ನೀವು ಭೇಟಿ ಆಗ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದನ್ನು ನಿಮ್ಮ ಆನ್ಸಿಸ್ಟರ್ ತಿಳಿಸ್ತಾ ಇದ್ದಾರೆ. ಅವರ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮ್ಮ ಮೇಲಿದೆ. ಹಣಕಾಸಿನಲ್ಲಿ ಕೂಡ ನಿಮಗೆ ಯಶಸ್ಸು ಅನ್ನುವಂತಹದ್ದು ಬರ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಏನಾದರೂ ನೀವು ಯಾರಿಂದಲಾದರೂ ತೊಂದರೆಗೆ ಒಳಗಾಗಿದ್ದರೆ ಖಂಡಿತವಾಗಲೂ ನಿಮಗೆ ಆ ಹಣಕಾಸನ್ನು ಮರಳಿ ನಿಮಗೆ ಸಿಗ್ತಾ ಇದೆ. ಯಾರಿಗಾದರೂ ನೀವು ಕೊಟ್ಟು ಮೋಸ ಹೋಗಿದರೆ ಹಣಕಾಸಿನ ವಿಚಾರದಲ್ಲಿ ಅದರಲ್ಲಿ ಕೂಡ ನಿಮಗೆ ಯಶಸ್ಸು ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಪ್ರೀತಿ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಮುಂದಿನ ದಿನದಲ್ಲಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ನಿಮ್ಮ ಆನ್ಸಿಸ್ಟರ್ ನಿಮಗೆ ತಿಳಿಸ್ತಾ ಇದೆ. ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಏನಾದರೂ ಇದ್ದರೆ, ಸಮಸ್ಯೆಗಳಿದ್ದರೆ ಖಂಡಿತವಾಗ್ಲೂ ಅವೆಲ್ಲ ಸಮಸ್ಯೆಗಳು ಬಗೆಹರಿತಾ ಇದೆ ಅಂದರೆ ನಿಮ್ಮ ಕುಟುಂಬದ ಸಮಸ್ಯೆಗಳು ಕೆಲವೊಬ್ಬರಿಗೆ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಂದು ವೇಳೆ ಬ್ಯಾಡ್ ಕರ್ಮ ಅನ್ನುವಂಥದ್ದಿದ್ದರೆ ಅದೆಲ್ಲ ನಿಮಗೆ ಬ್ಯಾಡ್ ಕರ್ಮ ಅನ್ನುವಂಥದ್ದು ಹೋಗ್ತಾ ಇದೆ ಅನ್ನುವಂಥದ್ದು. ಉತ್ತಮವಾದ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಕುಟುಂಬದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಹಣಕಾಸಿನಲ್ಲಿ ಕೂಡ ಉತ್ತಮವಾದ ಯಶಸ್ಸನ್ನು ನೀವು ಕಾಣ್ತೀರಾ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ತುಂಬ ಕಷ್ಟಕರವಾದಂತಹ ಕೆಲವೊಂದು ವಿಚಾರಗಳು ಇದೆ. ಆದರೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಆನ್ಸಿಸ್ಟರ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದಿದೆ. ನೀವು ಮುಂದಿನ ಹೆಜ್ಜೆಯನ್ನು ಇಡಲಿಕ್ಕೆ ಯಾವುದೋ ಒಂದು ರೀತಿಯ ಕಷ್ಟ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಇದೆ ಅನ್ನುವಂತಹದ್ದನ್ನು ನಿಮಗೆ ತಿಳಿದಿದೆ. ಆದರೆ ನಿಮ್ಮ ಜೊತೆಯಲ್ಲಿ ಆನ್ಸಿಸ್ಟರ್ ಖಂಡಿತವಾಗ್ಲೂ ಅವರ ಬ್ಲೆಸ್ಸಿಂಗ್ ಇದೆ, ಅವರ ಸಪೋರ್ಟ್ ಇದೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಪ್ರೀತಿಯ ವಿಚಾರದಲ್ಲಿ ಆಗಿರ್ಬೋದು,
ಹಣಕಾಸಿನ ವಿಚಾರದಲ್ಲಿ ಇರ್ಬೋದು ಅಥವಾ ಒಂದು ವೇಳೆ ನೀವು ಪ್ರೀತಿಯಲ್ಲಿ ನೋ ಕಾಂಟ್ಯಾಕ್ಟ್ ಆಗಿರ್ಬೋದು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ವಿಚಾರದಲ್ಲಿ ನಿಮಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಮತ್ತೆ ನೀವು ಭೇಟಿ ಆಗಲಿಕ್ಕೆ, ಒಂದಾಗಲಿಕ್ಕೆ, ನಿಮ್ಮ ಸಂಗಾತಿಯನ್ನು ಮೀಟ್ ಮಾಡಲಿಕ್ಕೆ, ಮತ್ತೆ ಒಂದಾಗಲಿಕ್ಕೆ ಎಷ್ಟೇ ಕಷ್ಟ ಇದ್ದರೂ ಕೂಡ ನಿಮಗೆ ಕಷ್ಟ ಅನಿಸಿದರೂ ಕೂಡ ಖಂಡಿತವಾಗ್ಲೂ ನಿಮ್ಮ ಜೊತೆಯಲ್ಲಿ ಆನ್ಸಿಸ್ಟರ್ ನಿಮಗೆ ಸಪೋರ್ಟಿವ್ ಆಗಿ ಇದ್ದಾರೆ ಅನ್ನುವಂತಹದ್ದನ್ನು, ಅವರ ಬ್ಲೆಸ್ಸಿಂಗ್ ನಿಮ್ಮ ಮೇಲೆ ಇದೆ ಅನ್ನುವಂತಹದ್ದನ್ನು ಅವರು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಆ ಕಾರಣದಿಂದ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ನೀವು ಭಯಪಡುವ ಅವಶ್ಯಕತೆ ಇಲ್ಲ, ಚಿಂತೆ ಪಡುವಂತಹ ಅವಶ್ಯಕತೆ ಇಲ್ಲ, ಮನಸ್ಸಿನಲ್ಲಿ ಗೊಂದಲ ಅಥವಾ ದುಃಖ ಪಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಅವರ ಆಶೀರ್ವಾದ ನಿಮ್ಮ ಮೇಲಿದೆ, ನಿಮ್ಮ ಆನ್ಸಿಸ್ಟರ್ ನಿಮ್ಮ ಜೊತೆಯಲ್ಲಿದ್ದಾರೆ, ಅವರ ಆಶೀರ್ವಾದ ನಿಮ್ಮ ಮೇಲಿದೆ. ಇಲ್ಲಿ ಹೆಚ್ಚು ಜನ ಮೆಡಿಟೇಷನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಜನರಲ್ ರೀಡಿಂಗ್ ಇದು. ಖಂಡಿತವಾಗ್ಲೂ ನಿಮಗೆ ನಿಮ್ಮ ಆನ್ಸಿಸ್ಟರ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮ್ಮ ಮೇಲಿದೆ. ಹೆಚ್ಚಿನ ಜನಕ್ಕೆ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದುಬಿಟ್ಟು ನಿಮ್ಮ ಕಷ್ಟದಲ್ಲಿ ಅವರು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಅನ್ನುವಂಥದ್ದು, ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಅದನ್ನು ಕೆಲವೊಂದು ಸಲ ಗಮನಿಸಿರಬಹುದು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಗಮನಿಸಿಲ್ಲ ಅಂದರೂ ಕೂಡ ನಿಮ್ಮ ಆನ್ಸಿಸ್ಟರ್ ನಿಮ್ಮ ಕೆಲವೊಂದು ಸಲ, ಎಷ್ಟೋ ಸಲ ನಿಮ್ಮ ಕಷ್ಟಗಳನ್ನು ತುಂಬ ಸುಲಭವಾಗಿ ಹೋಗಲಾಡಿಸಿದ್ದಾರೆ ಅನ್ನುವಂಥದ್ದು, ನಿಮ್ಮ ಕಷ್ಟದಲ್ಲಿ ಅವರು ಜೊತೆಯಾಗಿದ್ದರು ಅನ್ನುವಂಥದ್ದು ಈ ಕಾರ್ಡಿನ ಮೂಲಕ ನನಗೆ ಇಲ್ಲಿ ತಿಳಿತಾ ಇದೆ. ನೀವು ಎಷ್ಟೇ ಕಷ್ಟದ ಕೆಲಸ ಕಾರ್ಯಗಳಿದ್ದರೂ ಕೂಡ ಅವರು ನಿಮ್ಮ ಜೊತೆಯಲ್ಲಿ ಯಾವಾಗಲೂ ನಿಮಗೆ ಸಪೋರ್ಟಿವ್ ಆಗಿ ಇರ್ತಾರೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದಾರೆ. ಆದ್ದರಿಂದ ನೀವು ಭಯಪಡುವ ಅಗತ್ಯ ಇಲ್ಲ. ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸಲಿಕ್ಕೆ ಅಥವಾ ಈಗ ಏನಾದರೂ ಕೆಲಸ ಕಾರ್ಯಗಳು ಪ್ರೀತಿಯ ವಿಚಾರದಲ್ಲಿ ನಿಂತು ಹೋಗಿದ್ದರೂ ಕೂಡ, ಯಾವುದೇ ಒಂದು ರೀತಿಯ ಕಷ್ಟ ಅನ್ನುವಂಥದ್ದು ನಿಮಗೆ ಅನಿಸಿದರೂ ಕೂಡ ನಿಮ್ಮ ಜೊತೆಯಲ್ಲಿ ಆನ್ಸಿಸ್ಟರ್ ಇದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದಾರೆ. ಹಾಗಾಗಿ ನೀವು ಭಯಪಡದೆ ಮುಂದಿನ ಹೆಜ್ಜೆಯನ್ನು ಈಸಿಯಾಗಿ ಇಡಿ ಅನ್ನುವಂತಹದ್ದನ್ನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಇಲ್ಲಿ ನೆಗೆಟಿವಿಟಿ ಪ್ರಾಬ್ಲಮ್ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ನಿಮ್ಮ ಅವರವನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ. ಮೆಡಿಟೇಷನ್ ಮಾಡೋದ್ರಿಂದ ನೆಗೆಟಿವಿಟಿ ಅನ್ನುವಂಥದ್ದು ನೀವು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನೆಗೆಟಿವ್ ಎನರ್ಜಿ ಅನ್ನುವಂತಹದ್ದು ಕಡಿಮೆ ಆಗುತ್ತೆ. ಖಂಡಿತವಾಗ್ಲೂ ನಿಮಗೆ ಏಂಜಲ್ ಸಪೋರ್ಟ್ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ತುಂಬಾ ಇದೆ. ಗ್ರೂಪ್ ಸೆಕೆಂಡ್ ಅವರಿಗೆ ಮೆಡಿಟೇಷನಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ಆದರೆ ಎಲ್ಲೋ ಒಂದು ಕಡೆ ನೀವು ಮಧ್ಯದಲ್ಲಿ ನಿಲ್ಲಿಸಿದ್ದೀರಾ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದನ್ನು ಕಂಟಿನ್ಯೂ ಮಾಡಿ ಅನ್ನುವಂತಹ ಮೆಸೇಜನ್ನು ನಿಮಗೆ ತಿಳಿಸ್ತಾ ಇದ್ದಾರೆ. ಅದರಿಂದ ಇನ್ನಷ್ಟು ನಿಮಗೆ ನಿಮ್ಮ ಜೀವನ ಉತ್ತಮವಾಗಲಿಕ್ಕೆ ಸಾಧ್ಯವಾಗುತ್ತೆ. ಆನ್ಸಿಸ್ಟರ್ ನಿಮ್ಮ ಜೊತೆ ಕನೆಕ್ಟ್ ಆಗಲಿಕ್ಕೆ ಈಸಿ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೀವು ಬ್ಯಾಡ್ ಕರ್ಮದಿಂದ ಗುಡ್ ಕರ್ಮದಲ್ಲಿ ಮುಂದೆ ಸಾಗಲಿಕ್ಕೆ ನಿಮಗೆ ಕೂಡ ನಿಮ್ಮ ಜೀವನವನ್ನು ಸುಂದರವಾಗಿಸ್ಕೊಳ್ಬೋದು ಅನ್ನುವಂತಹ ಮೆಸೇಜನ್ನು ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮಗೆ ಹೆಚ್ಚು ಜನಕ್ಕೆ ಇಲ್ಲಿ ಕೆಲವೊಬ್ಬರಿಗೆ ಆ್ಯನಿಮಲ್ ಸ್ಪಿರಿಟಿಂದ ತುಂಬ ಮೆಸೇಜ್ಗಳು ಸಿಗುತ್ತೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಆ್ಯನಿಮಲ್ ಸ್ಪಿರಿಟ್ಗಳಿಂದ ಕೆಲವೊಬ್ಬರಿಗೆ ಮುಂದೆ ಆಗುವಂತಹ ಆ ಕಷ್ಟ ಸುಖದ ಬಗ್ಗೆ ಕೆಲವೊಂದು ಸೂಚನೆಗಳು ನಿಮಗೆ ಸಿಗ್ತಾ ಇರುತ್ತೆ ಅನ್ನುವಂಥದ್ದು, ನಿಮ್ಮ ಆನ್ಸಿಸ್ಟರ್ ಮೊದಲೇ ನಿಮಗೆ ತಿಳಿಸ್ತಾ ಇರ್ತಾರೆ ಅನ್ನುವಂತಹ ಅದು ನನಗೆ ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನದಲ್ಲಿ ಹೊಸ ಆರಂಭ ಅನ್ನುವಂತಹದ್ದು ಮುಂದಿನ ದಿನದಲ್ಲಿ ಬರ್ತಾ ಇದೆ. ಈಗ ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ನಿಂತು ಹೋಗಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಯನ್ನು ಕಾಣ್ತೀರಾ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಕೆಲಸ ಕಾರ್ಯಗಳು ನಿಂತು ಹೋಗಿದೆ. ಪ್ರೀತಿಯ ವಿಚಾರದಲ್ಲಿ ನೀವು ಹೆಚ್ಚಿನ ಜನ ಇಲ್ಲಿ ಪ್ರೀತಿಯ ವಿಚಾರದಲ್ಲಿ ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಎಲ್ಲೋ ಒಂದು ರೀತಿ ಮನಸ್ಸಿನಲ್ಲಿ ಬಹಳ ಗೊಂದಲ, ಬೇಸರ ಅನ್ನುವಂಥದ್ದೇ ನಿಮ್ಮಲ್ಲಿದೆ. ಸೊ ಮುಂದಿನ ದಿನಗಳಲ್ಲಿ ಅದೆಲ್ಲದರಿಂದ ನೀವು ಹೊರ ಬರ್ತೀರಾ ಅನ್ನುವಂತಹದ್ದು ನಿಮ್ಮ ಆನ್ಸಿಸ್ಟರ್ ನಿಮಗೆ ತಿಳಿಸ್ತಾ ಇದ್ದಾರೆ. ನ್ಯೂ ಬಿಗಿನಿಂಗ್ಸ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆರಂಭವಾಗ್ತಾ ಇದೆ. ಈಗ ಯಾವುದೇ ಕೆಲಸ ಕಾರ್ಯಗಳು ನಿಂತು ಹೋಗಿದ್ರೂ ಕೂಡ ನಿಮಗೆ ಅದರಲ್ಲಿ ಮತ್ತೆ ನೀವು ಪುನಃ ಮತ್ತೆ ಆರಂಭಿಸ್ತೀರಾ ಹಾಗೂ ಹೊಸ ಕೆಲಸ ಕಾರ್ಯಗಳನ್ನು ಕೂಡ ನೀವು ಆರಂಭಿಸ್ತೀರಾ. ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗುತ್ತೆ. ಯಾಕಂದರೆ ನಿಮ್ಮ ಆನ್ಸಿಸ್ಟರ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮ್ಮ ಮೇಲೆ ಇದೆ ಅನ್ನುವ ಧೈರ್ಯವಾಗಿ ಮುಂದಿನ ಹೆಜ್ಜೆಯನ್ನು ಇಡಿ ನೀವು ಅಂತ ಹೇಳಲಿಕ್ಕೆ ಇಲ್ಲಿ ಈ ಮೆಸೇಜನ್ನು ತಿಳಿಸ್ಲಿಕ್ಕೆ ನಿಮ್ಮ ಆನ್ಸಿಸ್ಟರ್ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ಇದಿಷ್ಟು ಗ್ರೂಪ್
ಓಕೆ, ಇದಿಷ್ಟು ಗ್ರೂಪ್ ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ? ಗ್ರೂಪ್ ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ, ಈ ಕ್ರಿಸ್ಟಾಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಇದಿಷ್ಟು ರೀಡಿಂಗ್ ಆಗಿದೆ. ಸೊ ನಿಮಗೆ ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ 3 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ, ಹಾಗೆ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಪೂರ್ವಜರಿಂದ, ನಿಮ್ಮ ಆನ್ಸಿಸ್ಟರಿಂದ ಏನೆಲ್ಲ ಮೆಸೇಜ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಓಕೆ, ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ನಿಮ್ಮ ಪೂರ್ವಜರು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿದರೆ, ನಿಮ್ಮ ಮನಸ್ಥಿತಿ ಇಷ್ಟು ದಿನ ಎಲ್ಲೋ ಒಂದು ರೀತಿ ಗೊಂದಲ ಅನ್ನುವಂಥದ್ದಿತ್ತು. ಆದರೆ ಈಗ ನಿಮ್ಮ ಮನಸ್ಥಿತಿ ಮುಂದಿನ ದಿನಗಳಲ್ಲಿ ಉತ್ತಮವಾಗ್ತಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವರ ಆಶೀರ್ವಾದ ಅನ್ನುವಂಥದ್ದಿದೆ. ಕೆಲವೊಬ್ಬರಿಗೆ ನೆಗೆಟಿವಿಟಿ ಅನ್ನುವಂಥದ್ದು ಕಾಡಿತ್ತು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥ ಸಾಧ್ಯತೆ ಇದೆ. ಇದು ಜನರಲ್ ರೀಡಿಂಗ್. ಆ ರೀತಿ ಎಲ್ಲ ತೊಂದರೆಗೆ ಒಳಗಾಗಿದ್ರ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮಗೆ ನಿಮ್ಮ ಮನಸ್ಥಿತಿ ಉತ್ತಮವಾಗುತ್ತೆ, ಹಾಗೂ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂಥದ್ದು ಬರ್ತಾ ಇದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಇಷ್ಟು ದಿನ ಯಾವುದೋ ಒಂದು ರೀತಿ ಗೊಂದಲದಲ್ಲಿ, ಕಷ್ಟದಲ್ಲಿ ನಿಮ್ಮ ಜೀವನ ಸಿಲುಕಿತ್ತು. ಕೆಲವೊಬ್ಬರಿಗೆ ಕೆಟ್ಟ ದೃಷ್ಟಿ ಅನ್ನುವಂತಹದ್ದಿತ್ತು. ಕೆಲವೊಬ್ಬರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬಾ ವಿಘ್ನಗಳು ಆಗ್ತಾ ಇತ್ತು ಅನ್ನುವಂಥದ್ದು. ಕೆಲವೊಬ್ಬರು ಯಶಸ್ಸಿಂದ ತುಂಬ ಹಿಂದೆ ಉಳಿದಿದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನೀವು ನಿಮ್ಮ ಜೀವನದಲ್ಲಿ ಮುಂದೆ ಬರಲಿಕ್ಕೆ ತುಂಬಾ ಕಷ್ಟಪಡ್ತಾ ಇದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ನಿಮ್ಮ ಜೀವನ ಅನ್ನುವಂಥದ್ದು ತುಂಬ ಬದಲಾವಣೆಯನ್ನು ಕಾಣುತ್ತೆ ಅನ್ನುವಂಥದ್ದು. ಈಗ ಹೇಗಿದ್ದೀರಾ ಅದಕ್ಕಿಂತ ಉತ್ತಮ ಬದಲಾವಣೆ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದನ್ನು ನಿಮ್ಮ ಆ್ಯನ್ಸಿಸ್ಟರ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ಯೂನಿವರ್ಸ್ ನಿಮಗೆ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಆ್ಯನ್ಸಿಸ್ಟರ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದಿದೆ. ಹಾಗಾಗಿ ನಿಮಗೆ ಈಸಿಯಾಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಯಶಸ್ಸು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಅನ್ನುವಂಥದ್ದು. ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಯಶಸ್ಸು ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ನಿಮಗೆ ಬೇಕಾಗುವಷ್ಟು ಅಮೌಂಟ್ ನಿಮಗೆ ಈಸಿಯಾಗಿ ಸಿಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಇಲ್ಲಿ ಮೆಡಿಟೇಷನಲ್ಲಿ ತುಂಬ ಜನ ಸ್ಟ್ರಾಂಗ್ ಆಗಿ ಇದ್ದೀರಾ, ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂತಹದ್ದು. ಹಾಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಮೌಂಟಿಗೋಸ್ಕರ. ಹಣಕಾಸಿನ ವಿಚಾರದಲ್ಲಿ ಯಾವುದೋ ಒಂದು ರೀತಿ ತೊಂದರೆಯನ್ನು ಎದುರಿಸ್ತಾ ಇದ್ರಾ, ಆ ವಿಚಾರವಾಗಿ ನೀವು ತುಂಬಾ ನೀವು ಯೂನಿವರ್ಸ್ ಹತ್ರ ಪ್ರಾರ್ಥಿಸ್ತಾ ಇದ್ರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದರಲ್ಲಿ ಕೂಡ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ. ನಿಮ್ಮ ಆ್ಯನ್ಸಿಸ್ಟರ್ ಬ್ಲೆಸ್ಸಿಂಗಿಂದ ನಿಮಗೆ ನಿಮ್ಮ ಹಣಕಾಸು ಅನ್ನುವಂತಹದ್ದು ನಿಮಗೆ ಯಾರಾದರೂ ಒಂದು ವೇಳೆ ನೀವು ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಬೇರೆಯವರಿಗೆ ನೀವು ಹಣಕಾಸನ್ನು ಕೊಟ್ಟು ಮೋಸ ಹೋಗಿದ್ರು ಅಥವಾ ಕೊಡದೇ ಇದ್ದರೂ ಅವೆಲ್ಲವೂ ನಿಮಗೆ ಮರಳಿ ಸಿಗ್ತಾ ಇದೆ. ಹಾಗೆ ನಿಮಗೆ ಇನ್ನು ನಿಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು ಈ ರೀತಿ ಏನಾದರೂ ಇದ್ದರೆ, ಹಣಕಾಸಿನ ವ್ಯವಹಾರಗಳನ್ನು ನೀವು ಮಾಡ್ತಾ ಇದ್ದರೆ, ಬಿಸ್ನೆಸ್ ಏನಾದರೂ ಇದ್ದರೂ ಅದರಲ್ಲಿ ನಿಮಗೆ ಹೆಚ್ಚಿನ ಲಾಭ ಅನ್ನುವಂತಹದ್ದು ಮುಂದಿನ ದಿನಗಳಲ್ಲಿ ನೀವು ಕಾಣ್ತೀರಾ ಅನ್ನುವಂತಹದ್ದನ್ನು ಇಲ್ಲಿ ನಿಮ್ಮ ಆ್ಯನ್ಸಿಸ್ಟರ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದಂಥದ್ದು ನಿಮ್ಮ ಜೀವನದಲ್ಲಿ ಮುಂದಿನ ದಿನದಲ್ಲಿ ಸಿಗ್ತಾ ಇದೆ. ಇಷ್ಟು ದಿನ ಬಹಳಷ್ಟು ನೀವು ಕಷ್ಟವನ್ನು ಅನುಭವಿಸಿದ್ರಾ ಅನ್ನುವಂತಹದ್ದು, ಯಶಸ್ಸಿಗೋಸ್ಕರ ಬಹಳಷ್ಟು ಕಷ್ಟಪಟ್ಟಿದ್ದೀರಾ. ಆದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಬೇರೆ ಯಾವುದೇ ಆಗಿದ್ದರೂ ಕೂಡ ನಿಮ್ಮ ಜೀವನದಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ನಿಮಗೆ ನಿಮ್ಮ ಆ್ಯನ್ಸಿಸ್ಟರ್ ಬ್ಲೆಸ್ಸಿಂಗಿಂದ ಬರ್ತಾ ಇದೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಮ್ಮ ಆ್ಯನ್ಸಿಸ್ಟರ್ ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮವಾದ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ. ಯೂನಿವರ್ಸ್ ನಿಮಗೆ ಉತ್ತಮವಾದ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಬರುವ ಹಾಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆ್ಯನ್ಸಿಸ್ಟರ್ ಬ್ಲೆಸ್ಸಿಂಗ್ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದನ್ನು ಅವರು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಆ ಮನಸ್ಸಿನ ಗೊಂದಲಗಳು ಏನೇ ಇದ್ದರೂ ಅದನ್ನು ಬಿಟ್ಟು ಮುಂದೆ ನಡೀರಿ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಹೆಚ್ಚು ಜನ ಇಷ್ಟು ದಿನ ತುಂಬ ಗೊಂದಲ ಅನ್ನುವಂಥದ್ದಿದೆ. ಎಲ್ಲೋ ಒಂದು ರೀತಿ ನೀವು ಮನಸ್ಸಿನ ವಿಚಾರದಲ್ಲಿ ತುಂಬ ಗೊಂದಲದಲ್ಲಿ ಸಿಲುಕಿದ್ರ ಅನ್ನುವಂಥದ್ದು. ಯಶಸ್ಸನ್ನು ತುಂಬ ಕಷ್ಟಪಟ್ಟು ನೀವು ಯಶಸ್ಸಿಗಾಗಿ
ತುಂಬಾ ಕಷ್ಟಪಡ್ತಾ ಇದ್ದೀರಾ, ಆದರೆ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗದೆ ಎಲ್ಲೋ ಒಂದು ರೀತಿ ನೀವು ದುಃಖಕ್ಕೆ ಒಳಗಾಗಿದ್ರಾ ಅನ್ನುವಂಥದ್ದು. ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ಆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ಆ ಮನಸ್ಸಿನ ಗೊಂದಲವನ್ನು, ನೋವು, ದುಃಖವನ್ನು ಬಿಟ್ಟು ಮುಂದೆ ಸಾಗಿ ನಿಮಗೆ ತುಂಬ ನೀವು ಸ್ಟ್ರಾಂಗ್ ಆಗಿ ಇದ್ದೀರಾ ಅನ್ನುವಂಥದ್ದನ್ನು ನಿಮ್ಮ ಆ್ಯನ್ಸೆಸ್ಟರ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಎಲ್ಲೋ ಒಂದು ಕಡೆ ನನ್ನ ಕೈಯಲ್ಲಿ ಆಗಲ್ಲ ಅನ್ನುವಂತಹದ್ದನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ಅಂದ್ಕೊಂಡಿದ್ದೀರಾ. ಯಾಕಂದರೆ ಅಷ್ಟೊಂದು ನೀವು ಕಷ್ಟಪಟ್ಟಿದ್ದೀರಾ ಯಶಸ್ಸಿಗೋಸ್ಕರ. ಆದರೆ ಆಗಲ್ಲ ಅನ್ನುವಂತಹದ್ದು ನಿಮ್ಮ ಮನಸ್ಸಿಗೆ ಬಂದಿದೆ. ಆದರೆ ಅದನ್ನು ಬಿಟ್ಟು ಮುಂದೆ ಸಾಗಿ ಅನ್ನುವಂತಹದ್ದು, ಯಾಕಂದರೆ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಆ್ಯನ್ಸಿಸ್ಟರ್ ನಿಮಗೆ ಸಪೋರ್ಟಿವ್ ಆಗಿ ಇದ್ದಾರೆ. ನಿಮಗೆ ತುಂಬ ಜನ ನಿಮ್ಮ ಜೀವನವನ್ನು ಕತ್ತಲೆಯಾಗಿಸಿದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದೆಲ್ಲ ನಿಮ್ಮ ಮೇಲೆ ಕೆಲವೊಬ್ಬರಿಗೆ, ಇದು ಜನರಲ್ ರೀಡಿಂಗ್, ಕೆಲವೊಬ್ಬರಿಗೆ ನಡೆದಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ಖಂಡಿತವಾಗ್ಲೂ ನಿಮ್ಮ ಆ್ಯನ್ಸೆಸ್ಟರ್ ಬ್ಲೆಸ್ಸಿಂಗ್ ಖಂಡಿತವಾಗ್ಲೂ ನಿಮ್ಮ ಮೇಲಿದೆ. ಅವರು ನಿಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ನೀವು ಉತ್ತಮ ಬದಲಾವಣೆಯನ್ನು ಖಂಡಿತವಾಗ್ಲೂ ನೀವು ನೋಡ್ತೀರಾ ಅನ್ನುವಂಥದ್ದನ್ನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಉತ್ತಮವಾದ ಸಂತೋಷದ ದಿನಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಯಾರಾದರೂ ಒಂದು ವೇಳೆ ಮ್ಯಾರೇಜ್ ಆಗಬೇಕು ಅನ್ನುವಂಥದ್ದಿದ್ರೆ ಖಂಡಿತವಾಗ್ಲೂ ನಿಮಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಹಾಗೆ ನೀವು ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಂತ ಏನಾದರೂ ಬಯಸ್ತಾ ಇದ್ದರೆ ಆ ವಿಚಾರವಾಗಿ ಕೂಡ ಎಲ್ಲೋ ಒಂದು ಗೊಂದಲದಲ್ಲಿ ಸಿಲುಕಿದರೆ ಖಂಡಿತವಾಗ್ಲೂ ನಿಮಗೆ ಅದೆಲ್ಲದರಲ್ಲೂ ಯಶಸ್ಸು ಅನ್ನುವಂತಹದ್ದು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ತುಂಬ ಉತ್ತಮವಾದ ಬದಲಾವಣೆ ಅನ್ನುವಂಥದ್ದು ಕಾಣ್ತೀರಾ. ಸಂತೋಷದ ದಿನಗಳು ಮುಂದಿನ ದಿನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು. ಕೆಲವೊಬ್ಬರಿಗೆ ಮನೆಯ ವಿಚಾರವಾಗಿ ಹೊಸ ಮನೆಯನ್ನು ನೀವು ಖರೀದಿಸಬೇಕು ಅನ್ನುವಂಥದ್ದಿದ್ದರೆ, ಆ ಥರ ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ಮನೆಯ ವಿಚಾರವಾಗಿ ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ನಿಮ್ಮ ಆ್ಯನ್ಸೆಸ್ಟರ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಮನೆಯಲ್ಲಿ ಯಾವುದಾದ್ರೂ ಕಾರ್ಯಕ್ರಮಗಳನ್ನು ನೀವು ಮಾಡಬೇಕು ಅನ್ನುವಂತಹದ್ದು ಬಗ್ಗೆ ಯೋಚಿಸ್ತಾ ಇದ್ದರೆ ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಯಶಸ್ಸು ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ ಅನ್ನುವಂತಹದ್ದನ್ನು ಇಲ್ಲಿ ನಿಮ್ಮ ಆ್ಯನ್ಸೆಸ್ಟರ್ ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಕೆಲವೊಬ್ಬರು ಇಲ್ಲಿ ಪ್ರೀತಿಯ ವಿಚಾರವಾಗಿ ಸಂಗಾತಿಗೋಸ್ಕರ ಹುಡುಕ್ತಾ ಇರ್ಬೋದು. ಕೆಲವೊಬ್ಬರು ನಿಮ್ಮ ಸೋಲ್ಮೇಟಿಗೋಸ್ಕರ ನೀವು ಸರ್ಚ್ ಮಾಡ್ತಾ ಇದ್ದೀರಾ. ನಿಮ್ಮ ಟ್ವಿನ್ ಫ್ಲೇಮಿಗೋಸ್ಕರ ಸರ್ಚ್ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ಕಷ್ಟ ಸುಖಕ್ಕೆ ಆಗುವಂಥವರು, ನಿಮ್ಮ ಜೊತೆಗಾರರು ಬೇಕು ಅನ್ನುವಂಥದ್ದು, ಉತ್ತಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮನ್ನು ತುಂಬ ಪ್ರೀತಿಸುವಂಥವರಾಗಿರ್ಬೋದು. ಇವರಿಗೋಸ್ಕರ ನೀವು ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಗೊಂದಲಕ್ಕೆ ಸಿಲುಕಿದರೆ ಅಥವಾ ಇಷ್ಟು ದಿನ ನೀವು ಹುಡುಕಾಡ್ತಾ ಇದ್ದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮವಾದ ಪ್ರೀತಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದನ್ನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ನಿಮ್ಮ ಆ್ಯನ್ಸೆಸ್ಟರ್ ಬಯಸ್ತಾ ಇದ್ದಾರೆ. ಹಾಗೆ ಯಾವುದೋ ಒಂದು ರೀತಿಯ ದುಃಖ ಅನ್ನುವಂಥದ್ದು ಇಷ್ಟು ದಿನ ಇತ್ತು. ಸೊ ಆ ದುಃಖವೆಲ್ಲ ನಿಮ್ಮಿಂದ ಹೋಗ್ತಾ ಇದೆ. ಸಂತೋಷ ಅನ್ನುವಂತಹದ್ದೇ ನಿಮ್ಮ ಜೀವನದಲ್ಲಿ ಆರಂಭವಾಗ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಆ ದುಃಖ ಅನ್ನುವಂಥದ್ದನ್ನು ನೀವು ಮರೆತು ಮುಂದೆ ಸಾಗಿ ಅನ್ನುವಂಥದ್ದು. ಯಾಕಂದರೆ ಕೆಲವೊಬ್ಬರು ಹಣಕಾಸಿನ ವಿಚಾರದಲ್ಲಿ ತುಂಬಾ ದುಃಖಕ್ಕೆ ಒಳಗಾಗಿದ್ದೀರಾ, ಎಲ್ಲೋ ಒಂದು ರೀತಿ ನೀವು ಸ್ಟಕ್ ಆಗಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಆ ನೋವುಗಳೆಲ್ಲ ಮುಂದಿನ ದಿನಗಳಲ್ಲಿ ಹೋಗ್ತಾ ಇದೆ. ಆ್ಯನ್ಸೆಸ್ಟರ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮ್ಮ ಮೇಲಿದೆ. ನಿಮ್ಮ ಆ್ಯನ್ಸೆಸ್ಟರ್ ನಿಮಗೆ ಆ ಎಲ್ಲ ಒಂದು ನೋವುಗಳನ್ನು ಹೋಗಲಾಡಿಸ್ತಿದ್ದಾರೆ. ನಿಮ್ಮ ಕಷ್ಟವನ್ನು ಅವರು ಹೋಗಲಾಡಿಸ್ತಾ ಇದ್ದಾರೆ ಅನ್ನುವಂತಹದ್ದು. ಅವರು ನಿಮ್ಮ ಜೊತೆಗಿದ್ದಾರೆ, ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಆ ದುಃಖವನ್ನು ಬಿಟ್ಟು ಮುಂದೆ ಸಾಗಿ ಅನ್ನುವಂಥದ್ದು, ಸಂತೋಷವಾಗಿ ಇರಿ ಅನ್ನುವಂಥದ್ದು ಮೆಸೇಜನ್ನು ಕೂಡ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹೆಚ್ಚು ಜನ ಗ್ರೂಪ್ ಸೆಕೆಂಡ್ ಅವರು ತುಂಬ ದುಃಖದಲ್ಲಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆ ದುಃಖವನ್ನು ಬಿಟ್ಟು ಮುಂದೆ ಸಾಗಿ ಅನ್ನುವಂತಹದ್ದನ್ನು ನಿಮ್ಮ ಆ್ಯನ್ಸೆಸ್ಟರ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯಾಕಂದರೆ ದುಃಖದಿಂದ ನೀವು ಹೆಚ್ಚು ನಿಮ್ಮ ಜೀವನದಲ್ಲಿ ಹಣಕಾಸನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ, ಅವಕಾಶಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ನಿಮ್ಮ ಜೀವನದ ಸಂತೋಷವನ್ನು ನೀವು ಕಳ್ಕೊಳ್ತೀರಾ ಅನ್ನುವಂತಹದ್ದನ್ನು ಇಲ್ಲಿ ನಿಮ್ಮ ಆ್ಯನ್ಸೆಸ್ಟರ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಆ ದುಃಖವೆಲ್ಲವನ್ನು ಬಿಟ್ಟು ನೀವು ಮುಂದೆ ಸಾಗಿ, ಯಾಕಂದರೆ ನೀವು ತುಂಬಾ ಸ್ಟ್ರಾಂಗ್ ಆಗಿ ಇರುವಂತಹ ವ್ಯಕ್ತಿ ನೀವು ಅನ್ನುವಂತಹದ್ದನ್ನು ನಿಮಗೆ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನೀವು
ಬಿಗಿನಿಂಗ್ಸ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆರಂಭ ಆಗ್ತಾ ಇದೆ. ಹೊಸ ಆರಂಭ ಅನ್ನುವಂಥದ್ದು, ಉತ್ತಮವಾದ ಕಲರ್ಫುಲ್ ಲೈಫ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಶತ್ರುಗಳು ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿದ್ದರೂ ಅದೆಲ್ಲವೂ ನಿಮ್ಮ ಜೀವನದಿಂದ ಹೋಗ್ತಾ ಇದೆ ಅನ್ನುವಂತಹದ್ದು, ನಿಮ್ಮ ಜೀವನ ಉತ್ತಮ ಬದಲಾವಣೆಯನ್ನು ಕಾಣ್ತಾ ಇದೆ. ಹೊಸ ಆರಂಭ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಯಾರಿಗಾದರೂ ಪ್ರೀತಿ ಅನ್ನುವ ನಿಮ್ಮ ಜೀವನದಲ್ಲಿ ಉತ್ತಮ ಫ್ರೆಂಡ್ಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ರೆ, ನಿಮ್ಮ ಪಾರ್ಟ್ನರ್ಗೋಸ್ಕರ ನೀವು ಏನಾದರೂ ವೆಯ್ಟ್ ಮಾಡ್ತಾ ಇದ್ರೆ, ಜೀವನ ಸಂಗಾತಿಗೋಸ್ಕರ, ಸೋಲ್ಮೇಟ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರೆ, ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಹೊಸ ಆರಂಭ ಅನ್ನುವಂಥದ್ದು ಆಗ್ತಾ ಇದೆ ಅನ್ನುವಂಥದ್ದು. ಇಷ್ಟು ದಿನ ಯಾವುದೇ ಒಂದು ರೀತಿ ದುಃಖಕ್ಕೆ ನೀವು ಒಳಗಾಗಿದ್ದರೆ, ನೀವು ಸ್ಟಕ್ ಆಗಿದ್ದರೆ, ಖಂಡಿತವಾಗಲೂ ನ್ಯೂ ಬಿಗಿನಿಂಗ್ಸ್ ಅನ್ನುವಂತಹದ್ದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಉತ್ತಮವಾದ ಬದಲಾವಣೆಯನ್ನು ನೀವು ಕಾಣ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ. ಇಲ್ಲಿ ಹೆಚ್ಚಿನ ಜನ ಆಧ್ಯಾತ್ಮಿಕದಲ್ಲಿ ನೀವು ತುಂಬಾ ಕನೆಕ್ಟೆಡ್ ಆಗಿರುವಂಥವರು ಇದ್ದೀರಾ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನ ತುಂಬಾ ಉತ್ತಮ ಮಟ್ಟದಲ್ಲಿ ಬದಲಾವಣೆಯನ್ನು ಮುಂದಿನ ದಿನಗಳಲ್ಲಿ ಕಾಣುತ್ತೆ ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮ ಪ್ರೀತಿಯ ವಿಚಾರದಲ್ಲಿ ನೀವು ಏನಾದರೂ ಬೇಸರದಲ್ಲಿದ್ದರೆ, ಖಂಡಿತವಾಗ್ಲೂ ಕೆಲವೊಬ್ಬರು ಇಲ್ಲಿ ಪ್ರೀತಿಯ ವಿಚಾರದಲ್ಲಿ ತುಂಬ ದುಃಖಕ್ಕೆ ಒಳಗಾಗಿದ್ದೀರಾ, ಹಣಕಾಸಿನ ವಿಚಾರದಲ್ಲಿ ತುಂಬ ದುಃಖಕ್ಕೆ ಒಳಗಾಗಿದ್ದೀರಾ, ಕೆಲವೊಬ್ಬರು ಮನೆಯ ವಿಚಾರವಾಗಿ ತುಂಬಾ ದುಃಖ ಅನ್ನುವಂತಹದ್ದನ್ನು ಕೂಡ ಅನುಭವಿಸ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಮನೆಯ ವಿಚಾರವಾಗಿ ಏನಾದರೂ ಮನೆಯಲ್ಲಿ ಯಾವುದೋ ಒಂದು ರೀತಿಯ ಅಸಮಾಧಾನ ಅನ್ನುವಂಥದ್ದಿದ್ದರೆ, ನಿಮ್ಮಲ್ಲಿ ಯಾವುದೋ ಒಂದು ರೀತಿ ನೋವು ಅನ್ನುವಂಥದ್ದಿದ್ದರೆ, ಅದೆಲ್ಲವೂ ಹೋಗ್ತಾ ಇದೆ. ಪ್ರೀತಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವುದು ಎಂಟರ್ ಆಗ್ತಾ ಇದೆ. ಹಾಗೆ ಹೊಸ ಬದಲಾವಣೆ ಅನ್ನುವಂಥದ್ದನ್ನು ಕಾಣ್ತಾ ಇದ್ದೀರಾ. ಮನಸ್ಸಿಗೆ ಸಂಬಂಧಪಟ್ಟಂತೆ ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತಾ ಇದ್ದೀರಾ. ಹೊಸ ಆರಂಭ ಇದೆ ನಿಮ್ಮ ಜೀವನದಲ್ಲಿ. ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ರೀತಿ ಹೊಸ ಕೆಲಸ ಕಾರ್ಯಗಳನ್ನು ಕೂಡ ನೀವು ಆರಂಭಿಸುವಂತಹ ಸಾಧ್ಯತೆ ಇಲ್ಲಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಉತ್ತಮವಾದ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಶತ್ರುಗಳೇನಾದರೂ ನಿಮ್ಮ ಜೀವನದಲ್ಲಿದ್ದರೆ, ಖಂಡಿತವಾಗ್ಲೂ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದ್ದನ್ನು ಇಲ್ಲಿ ನಿಮ್ಮ ಆ್ಯನ್ಸಿಸ್ಟರ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿ ನೀವು ನಿಂತಲ್ಲೇ ನಿಂತಿದ್ದೀರಾ, ಗೊಂದಲ ಅನ್ನುವಂಥದ್ದು ನಿಮ್ಮಲ್ಲಿ ಇದೆ, ನನ್ನ ಕೈಯಲ್ಲಿ ಆಗಲ್ಲ ಅನ್ನುವಂತಹ ಮನಸ್ಥಿತಿ ನಿಮ್ಮ ಹೆಚ್ಚು ಜನಕ್ಕೆ ಆ ಮನಸ್ಥಿತಿಯಲ್ಲಿ ಇದ್ದೀರಾ. ಆದರೆ ಅದನ್ನು ಬಿಟ್ಟು ಮುಂದೆ ಸಾಗಿ ಯಶಸ್ಸು ಅನ್ನುವಂತಹದ್ದು ನಿಮ್ಮ ಜೊತೆಯಲ್ಲೇ ಇದೆ ಅನ್ನುವಂಥದ್ದನ್ನು, ಯಶಸ್ಸು ಅನ್ನುವಂಥದ್ದು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಅಷ್ಟು ಸ್ಟ್ರಾಂಗ್ ಆಗಿ ಇರುವಂತಹವರು ನೀವು ಅನ್ನುವಂಥದ್ದನ್ನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಕೆಲವೊಬ್ಬರು ಇಲ್ಲಿ ತುಂಬಾ ಕಷ್ಟಪಟ್ಟು ಜೀವನವನ್ನು ಸಾಗಿಸ್ತಾ ಇದ್ದೀರಾ. ಎಲ್ಲೋ ಒಂದು ರೀತಿ ನಿಮ್ಮ ಪ್ರೀತಿಯನ್ನು ನೀವು ಕಳ್ಕೊಂಡಿದ್ದೀರಾ. ಯಶಸ್ಸಿಗೋಸ್ಕರ ನೀವು ತುಂಬಾ ಹುಡುಕಾಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಆ ಯಶಸ್ಸು ಅನ್ನುವಂಥದ್ದು ಖಂಡಿತವಾಗಲೂ ನಿಮಗೆ ಸಿಗುತ್ತೆ. ನಿಮ್ಮ ಮನಸ್ಸಿನ ಗೊಂದಲ, ನೋವು, ದುಃಖವನ್ನು ಬಿಟ್ಟು ಮುಂದೆ ಸಾಗಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಮ್ಮ ಗಮನ ಬೇರೆಲ್ಲೋ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ನಿಮ್ಮ ಆ್ಯನ್ಸಿಸ್ಟರ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ನಡೆಯೋ ಹಾದಿ ಬಿಟ್ಟು ನಿಮ್ಮ ಗಮನ ಬೇರೆ ಕಡೆ ಇದೆ ಅನ್ನುವಂಥದ್ದು ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ತುಂಬಾ ಕಷ್ಟ ಅನ್ನುವಂಥದ್ದು ಕೆಲವೊಂದು ವಿಚಾರಗಳಿಗೋಸ್ಕರ, ಯಶಸ್ಸನ್ನು ಪಡ್ಕೊಳ್ಳಿಕ್ಕೋಸ್ಕರ, ಪ್ರೀತಿಯ ವಿಚಾರದಲ್ಲಿ ಕೂಡ ನೀವು ತುಂಬಾ ಕಷ್ಟಪಡ್ತಾ ಇದ್ದೀರಾ ಅನ್ನುವಂತಹದ್ದು, ಯಶಸ್ಸನ್ನು ಪಡ್ಕೊಳ್ಳಿಕ್ಕೋಸ್ಕರ ನೀವು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಷ್ಟಕ್ಕೆ ಒಳಗಾಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವುದೋ ಒಂದು ರೀತಿಯ ಕಷ್ಟ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿದೆ. ನೀವು ಆ ಕಷ್ಟದಿಂದ ಬಹಳಷ್ಟು ನೀವು ಬೇಸರ ಅನ್ನುವಂಥದ್ದೇ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಇದೆ. ಗೊಂದಲ ಅನ್ನುವಂಥದ್ದಿದೆ, ಎಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ದೀರಾ ಅದರಿಂದ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ನಿಮ್ಮ ಆ್ಯನ್ಸಿಸ್ಟರ್ ಹೇಳ್ತಾ ಇದ್ದಾರೆ, ನೀವು ತುಂಬ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿ, ನಿಮಗೆ ಖಂಡಿತವಾಗಲೂ ಯಶಸ್ಸನ್ನು ಪಡ್ಕೊಳ್ಳುವಷ್ಟು ನೀವು ಸ್ಟ್ರಾಂಗ್ ಆಗಿರುವಂತಹವರು ಅನ್ನುವಂಥದ್ದನ್ನು ನೆನಪಿಸ್ಲಿಕ್ಕೆ ಇಲ್ಲಿ ಬಯಸ್ತಿದ್ದಾರೆ. ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ಗಮನ ಬೇರೆ ಕಡೆ ಕೂಡ ಸಾಕ್ತಾ
ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಆ ಬೇರೆ ಕಡೆಯ ಗಮನವನ್ನು ನೀವು ಬಿಟ್ಟು ಬೇರೆ ಕಡೆ ಗಮನ ವಹಿಸದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಗಮನವನ್ನು ವಹಿಸಿ ಅನ್ನುವಂಥದ್ದನ್ನು ನಿಮ್ಮ ಆನ್ಸಿಸ್ಟರ್ ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೂ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಎಂಟರ್ ಆಗ್ತಾ ಇದೆ. ಹಾಗೂ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತೀರಾ. ಹಾಗೆ ಯಶಸ್ಸು ಅನ್ನುವಂಥದ್ದು ಬರ್ತಾ ಇದೆ. ನಿಮ್ಮನ್ನು ಪ್ರೀತಿಸುವಂಥವರು ಸಿಗ್ತಾ ಇದ್ದಾರೆ. ಹಾಗೆ ಹಣಕಾಸು ನಿಮ್ಮ ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಬದಲಾವಣೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಇದೆ. ಆ ವಿಚಾರವಾಗಿ ಕೆಲವೊಬ್ಬರು ಎಲ್ಲೋ ಒಂದು ರೀತಿ ದುಃಖಕ್ಕೆ ಒಳಗಾಗಿದ್ದೀರಾ. ಹಣಕಾಸಿನ ವಿಚಾರದಲ್ಲಿ ತುಂಬಾ ದುಃಖ ಅನ್ನುವಂಥದ್ದು ಅನುಭವಿಸ್ತಾ ಇದ್ದೀರಾ ಅನ್ನುವಂಥದ್ದು. ಆದರೆ ನಿಮ್ಮ ಆನ್ಸಿಸ್ಟರ್ ತಿಳಿಸ್ತಾ ಇದ್ದಾರೆ, ಹಣಕಾಸಿನ ವಿಚಾರದಲ್ಲಿ ಆಗಲಿ ಪ್ರೀತಿಯ ವಿಚಾರದಲ್ಲಿ ಆಗಲಿ ನಿಮಗೆ ತುಂಬ ಉತ್ತಮವಾದ ಬದಲಾವಣೆ ಕಾಣ್ತೀರ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು. ಹಾಗೆ ನಿಮ್ಮ ಜೀವನ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗ್ತಾ ಇದೆ ಮುಂದಿನ ದಿನಗಳಲ್ಲಿ. ಕೆಲವೊಬ್ಬರು ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಮನಸ್ಸಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ದುಃಖ ಅನ್ನುವಂಥದ್ದು ನಿಮ್ಮಲ್ಲಿದೆ. ಹಾಗೆ ಆರೋಗ್ಯದ ಸಮಸ್ಯೆ ಕೂಡ, ಹೆಲ್ತ್ ಪ್ರಾಬ್ಲಮ್ ಕೂಡ ಕೆಲವೊಬ್ಬರಿಗೆ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದರಲ್ಲಿ ಕೂಡ ನಿಮಗೆ ಉತ್ತಮ ಬದಲಾವಣೆಯನ್ನು ಮುಂದಿನ ದಿನಗಳಲ್ಲಿ ನೀವು ಕಾಣ್ತಾ ಇದ್ದೀರಾ ನೀವು ಅನ್ನುವಂಥದ್ದನ್ನು ನಿಮ್ಮ ಆನ್ಸಿಸ್ಟರ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅವರ ಆಶೀರ್ವಾದದಿಂದ ನೀವು ಹಣಕಾಸಿನಲ್ಲೂ ಅಭಿವೃದ್ಧಿಯನ್ನು ಕಾಣ್ತೀರಾ. ಪ್ರೀತಿಯ ವಿಚಾರದಲ್ಲಿ ಕೂಡ ನೀವು ಯಶಸ್ಸನ್ನು ನಿಮಗೆ ಸಿಗುತ್ತೆ. ನಿಮ್ಮ ಸೋಲ್ಮೇಟು ಅನ್ನುವಂಥವರು ನಿಮಗೆ ಸಿಗ್ತಾರೆ. ನೀವು ಪ್ರೀತಿಸಿದವರು ನಿಮ್ಮ ಜೊತೆಗಿರ್ತಾರೆ ಅನ್ನುವಂಥದ್ದು, ಸಿಗ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ನೀವು ಯೂನಿವರ್ಸ್ ಹತ್ರ ಏನೇ ಮ್ಯಾನಿಫೆಸ್ಟನ್ನು ಮಾಡಿದರೂ ಕೂಡ ಖಂಡಿತವಾಗ್ಲೂ ನಿಮಗೆ ಅವೆಲ್ಲವೂ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಉತ್ತಮ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಮುಂದಿನ ದಿನಗಳಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣ್ತಾ ಇದ್ದೀರಾ. ಹಾಗೂ ನಿಮಗೆ ಯೂನಿವರ್ಸ್ ಸಪೋರ್ಟ್ ಇದೆ. ನಿಮ್ಮ ಆನ್ಸೆಸ್ಟರ್ ಬ್ಲೆಸ್ಸಿಂಗ್ ನಿಮ್ಮ ಮೇಲೆ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಸಂಪೂರ್ಣವಾಗಿ ಉತ್ತಮ ರೀತಿಯಲ್ಲಿ ಬದಲಾವಣೆ ಅನ್ನುವಂಥದ್ದು ಆಗುತ್ತೆ. ನೀವು ಯಾವುದೇ ರೀತಿ ಮನಸ್ಸಿನ ಗೊಂದಲ, ಬೇಸರ, ಭಯ ಅನ್ನುವಂಥದ್ದು ನಿಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದ್ದನ್ನು ನಿಮ್ಮ ಆನ್ಸೆಸ್ಟರ್ ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅದೆಲ್ಲದರಿಂದ ನೀವು ಮುಂದಿನ ದಿನಗಳಲ್ಲಿ ಹೊರ ಬರ್ತೀರಾ ಅನ್ನುವಂಥದ್ದು ನಿಮ್ಮ ಆನ್ಸೆಸ್ಟರ್ ಬ್ಲೆಸ್ಸಿಂಗ್ ನಿಮ್ಮ ಮೇಲಿದೆ. ಅವರ ಆಶೀರ್ವಾದದಿಂದ ನೀವು ಅದೆಲ್ಲದರಿಂದ ಹೊರ ಬರ್ತೀರಾ ಅನ್ನುವಂಥದ್ದು, ಉತ್ತಮವಾದ ಬದಲಾವಣೆ ನಿಮ್ಮ ಜೀವನದಲ್ಲಿ ನೀವು ಕಾಣ್ತೀರಾ ಅನ್ನುವಂತಹದ್ದು. ನಿಮಗೆ ಹಣಕಾಸಿನ ವಿಚಾರ ಇರ್ಬೋದು, ಯಾವುದೇ ನಿಮ್ಮ ಜೀವನದಲ್ಲಿ ಈಗ ನೀವು ಯಾವುದೇ ರೀತಿಯಲ್ಲಿ ತೊಂದರೆಗೊಳಗಾಗಿದ್ದರೂ ಅದೆಲ್ಲದರಿಂದ ನೀವು ಮುಕ್ತರಾಗ್ತೀರಾ. ಕೆಲವೊಬ್ಬರು ಇಲ್ಲಿ ಯಾವುದೋ ಒಂದು ರೀತಿ ಕಷ್ಟದಲ್ಲಿ ಸಿಲುಕಿದ್ರ ಅನ್ನುವಂಥದ್ದು, ಕೆಟ್ಟ ದೃಷ್ಟಿ ಆಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ನಿಮ್ಮನ್ನು ಸಹಿಸದೇ ಇರುವಂತಹ ಅವರು ಅವರ ಕಾರಣದಿಂದ ಆಗಿರ್ಬೋದು, ನಿಮ್ಮ ಜೀವನ ಎಲ್ಲೋ ಒಂದು ರೀತಿ ಫುಲ್ಲು ನಿಮಗೆ ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕಿದ್ರ ಅನ್ನುವಂಥದ್ದು, ಮನಸ್ಸಿನಲ್ಲೂ ಬಹಳಷ್ಟು ಗೊಂದಲ, ಚಿಂತೆ ಅನ್ನುವಂತಹದ್ದು, ದುಃಖ ಅನ್ನುವಂಥದ್ದು ನಿಮ್ಮನ್ನು ಕಾಡ್ತಾ ಇತ್ತು ಅನ್ನುವಂಥದ್ದು. ಆದರೆ ಮುಂದಿನ ದಿನಗಳಲ್ಲಿ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ನೀವು ನಿಮ್ಮ ವ್ಯಕ್ತಿತ್ವ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು. ಆದರೆ ಕೆಲವೊಂದು ವಿಚಾರದಿಂದ ನೀವು ತುಂಬಾ ವೀಕ್ ಆಗಿದ್ದೀರಾ. ಮೆಂಟಲಿ ನೀವು ತುಂಬ ವೀಕ್ ಆಗಿ ಹೋಗಿದ್ದೀರಾ ಅನ್ನುವಂಥದ್ದು. ಹೆಲ್ತ್ ಕೂಡ ತುಂಬ ಸಮಸ್ಯೆ ಅನ್ನುವಂಥದ್ದು ಹೆಲ್ತಿನಲ್ಲೂ ಇದೆ ಅನ್ನುವಂಥದ್ದು. ಆದರೆ ಮುಂದಿನ ದಿನಗಳಲ್ಲಿ ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂಥದ್ದು, ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ನೀವು ನಿಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ಉತ್ತಮ ರೀತಿಯಲ್ಲಿ ಬದಲಾವಣೆಯನ್ನು ಕಾಣುತ್ತೆ ಅನ್ನುವಂಥದ್ದನ್ನು ನಿಮ್ಮ ಆನ್ಸೆಸ್ಟರ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಿ ಕೆಲವೊಬ್ಬರು ಪ್ರೀತಿಯ ವಿಚಾರವಾಗಿ ತುಂಬ ದುಃಖದಲ್ಲಿದ್ದೀರಾ. ನೀವು ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಪ್ರೀತಿಸಿದವರು ನಿಮ್ಮಿಂದ ದೂರ ಇದ್ದಾರೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಆ ವಿಚಾರವಾಗಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆಯಿಂದ ಹೊರ ಬರ್ತೀರಾ. ಖಂಡಿತವಾಗ್ಲೂ ನೀವು ಮತ್ತೆ ಒಂದಾಗ್ತೀರಾ ಅನ್ನುವಂಥದ್ದನ್ನು ನಿಮ್ಮ ಆನ್ಸೆಸ್ಟರ್ ನಿಮಗೆ ತಿಳಿಸ್ಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದಾರೆ. ಒಂದು ವೇಳೆ ಇಲ್ಲಿ ಹೆಚ್ಚಿನ ಜನ ನೋ ಕಾಂಟ್ಯಾಕ್ಟ್ ಇದ್ದೀರಾ ಅನ್ನುವಂಥದ್ದು, ಅಥವಾ ಪ್ರೀತಿಯಲ್ಲಿ ಯಾವುದೋ ಒಂದು ರೀತಿ ನಿಮಗೆ ಸಮಸ್ಯೆ ಅನ್ನುವಂತಹದ್ದು
ನಿಮ್ಮ ಜೀವನದಲ್ಲಿ ಇದೆ ಅನ್ನುವಂಥದ್ದು ಪ್ರೀತಿ ವಿಚಾರದಲ್ಲಿ ನೀವು ಸಮಸ್ಯೆಗೆ ಒಳಗಾಗಿದ್ದೀರಾ ಅನ್ನುವಂಥದ್ದು, ದುಃಖಕ್ಕೆ ಒಳಗಾಗಿದ್ದೀರಾ, ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ, ಯಾವುದೋ ಒಂದು ರೀತಿಯ ಮನಸ್ತಾಪ ಅನ್ನುವಂಥದ್ದು ನಿಮ್ಮಲ್ಲಿ ಬಂದಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ನೀವು ಒಂದಾಗ್ತೀರಾ ಅನ್ನುವಂತಹದ್ದು, ಪ್ರೀತಿಯ ವಿಚಾರದಲ್ಲಿ ಒಂದಾಗ್ತೀರಾ ಅನ್ನುವಂತಹದ್ದನ್ನು ನಿಮ್ಮ ಆನ್ಸಿಸ್ಟರ್ ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಉತ್ತಮವಾದ ಬದಲಾವಣೆಯನ್ನು ನೀವು ಕಾಣ್ತೀರಾ ಅನ್ನುವಂಥದ್ದನ್ನು ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಓಕೆ, ಇದಿಷ್ಟು ಗ್ರೂಪ್ ಥರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ಇದಿಷ್ಟು ರೀಡಿಂಗ್ ಆಗಿದೆ. ಇದು ಜನರಲ್ ರೀಡಿಂಗ್. ನಿಮ್ಮ ಆನ್ಸಿಸ್ಟರಿಂದ ನಿಮಗೆ ಏನೆಲ್ಲ ಮೆಸೇಜ್ ಇದೆ ಅನ್ನುವಂಥದ್ದು, ಸಂದೇಶ ಇದೆ ಅನ್ನುವಂಥದ್ದನ್ನು ಇಷ್ಟು ತಿಳಿಸಿದ್ದೀನಿ. ಸೊ ಇದಿಷ್ಟು ನಿಮಗೆ ಜನರಲ್ ರೀಡಿಂಗ್. ಓಕೆ, ನಿಮಗೆ ಇದಿಷ್ಟು ಇಷ್ಟ ಆಗಿದ್ದರೆ ಇದಿಷ್ಟು ಜನರಲ್ ರೀಡಿಂಗ್. ಗ್ರೂಪ್ 3 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಈ ಕ್ರಿಸ್ಟಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ಇದಿಷ್ಟು ರೀಡಿಂಗ್ ಆಗಿದೆ. ಸೊ ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ 4 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಾ, ಈ ಕಾರ್ಡ್ ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ಈ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಆನ್ಸೆಸ್ಟರಿಂದ ಏನೆಲ್ಲ ನಿಮಗೋಸ್ಕರ ಮೆಸೇಜ್ ಇದೆ ಅನ್ನುವಂಥದ್ದು. ಓಕೆ, ನೋಡೋಣ. ನಿಮ್ಮ ಏಂಜಲನ್ನು ನೀವು ನೆನಪು ಮಾಡ್ಕೊಳ್ಳಿ. ನಿಮಗೋಸ್ಕರ ನಿಮ್ಮ ಆನ್ಸೆಸ್ಟರ್ ಏನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ. ಓಕೆ, ನೀವು ಬಹಳಷ್ಟು ನಿಮ್ಮ ಪ್ರೀತಿಯ ಜೀವನ ಅನ್ನುವಂತಹದ್ದು ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ ಅನ್ನುವಂಥದ್ದು ಈ ಕಾರ್ಡಿಂದ ತಿಳಿತಾ ಇದೆ. ಹಾಗೆ ಬಹಳಷ್ಟು ನೀವು ಅವರಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಪ್ರೀತಿಸಿದವರನ್ನು ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅವರ ನೆನಪಲ್ಲಿ ನೀವು ಬಹಳಷ್ಟು ಸಮಯವನ್ನು ಕಳೀತಾ ಇದ್ದೀರಾ, ಹೆಚ್ಚು ಕಾಲ ಏಕಾಂಗಿಯಾಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಂದಷ್ಟು ಗೊಂದಲ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ನೀವು ಯಶಸ್ಸಿನ ಮಟ್ಟಕ್ಕೆ ನೀವು ತಲುಪಲಿಕ್ಕೆ ಎಲ್ಲೋ ಒಂದು ರೀತಿ ನಿಮಗೆ ನೀವು ಚಿಂತೆಗೊಳಗಾಗಿರುವಂಥದ್ದೇ ಕಾರಣ ಅನ್ನುವಂಥದ್ದು ತಿಳಿತಾ ಇದೆ. ಆದರೆ ನಿಮ್ಮ ಆನ್ಸೆಸ್ಟರ್ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದಾರೆ. ಹೆಚ್ಚಾಗಿ ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೆಚ್ಚಾಗಿ ಯಾವುದೋ ಒಂದು ರೀತಿ ನಿಮ್ಮ ಮನಸ್ಸು ನಿಮ್ಮ ಕೆಲಸ ಕಾರ್ಯಗಳ ಕಡೆಗೆ ಗಮನ ಇಲ್ಲ ಅನ್ನುವಂಥದ್ದು, ಅದರ ಕಡೆ ಹೆಚ್ಚು ಗಮನ ವಹಿಸಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯಾವುದೋ ವಿಚಾರವಾಗಿ ಹೆಚ್ಚು ಗೊಂದಲದಲ್ಲಿ ಸಿಲುಕಿದ್ದೀರಾ, ಒಂಟಿತನ ಅನ್ನುವಂಥದ್ದು ನಿಮಗೆ ಕಾಡ್ತಾ ಇದೆ. ಅದರಿಂದ ನೀವು ಹೊರಬನ್ನಿ, ಮೆಡಿಟೇಷನನ್ನು ನೀವು ಕಂಟಿನ್ಯೂ ಮಾಡಿ ಅನ್ನುವಂಥದ್ದು. ಇಲ್ಲಿ ಹೆಚ್ಚು ಜನ ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ಆದರೆ ಎಲ್ಲೋ ಈಗಿನ ದಿನಗಳಲ್ಲಿ ನೀವು ಕಡಿಮೆ ಮಾಡಿದ್ದೀರಾ ಅನ್ನುವಂಥದ್ದು. ನಿಮ್ಮ ಪ್ರೀತಿಯ ವಿಚಾರವಾಗಿ ಹೆಚ್ಚು ಜನ ಇಲ್ಲಿ ಅದರಿಂದನೇ ಹೆಚ್ಚು ಗೊಂದಲ, ಚಿಂತೆಗೆ ಒಳಗಾಗಿದ್ದೀರಾ ಅನ್ನುವಂಥದ್ದು ತಿಳಿತಿದೆ. ಹೆಚ್ಚು ಜನ ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನೀವು ತುಂಬಾ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿತ್ವ, ಆದರೂ ಕೂಡ ನಿಮಗೆ ಚಿಂತೆ ಅನ್ನುವಂತಹದ್ದು ಕಾಡ್ತಾ ಇದೆ, ಒಂಟಿತನ ಅನ್ನುವಂಥದ್ದು ನಿಮ್ಮಲ್ಲಿ ಕಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನ ತುಂಬಾ ಕಲರ್ಫುಲ್ ಆಗಿರುವಂತಹದ್ದು, ನೀವು ತುಂಬ ಈಸಿಯಾಗಿ ಯಶಸ್ಸನ್ನು ಪಡೆಯುವಷ್ಟು ನೀವು ತುಂಬ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿ ನೀವು. ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸು ಗೊಂದಲದಲ್ಲಿ ಸಿಲುಕಿದೆ. ಆದ್ದರಿಂದ ನಿಮಗೆ ಯಶಸ್ಸು ಅನ್ನುವಂಥದ್ದನ್ನು ಪಡ್ಕೊಳ್ಳಿಕ್ಕೆ ಎಲ್ಲೋ ಒಂದು ರೀತಿ ನಿಮಗೆ ಕಷ್ಟ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಶಸ್ಸನ್ನು ನೀವು ಪಡ್ಕೊಳ್ಳಿಕ್ಕೆ ತುಂಬಾ ನೀವು ಕಷ್ಟಪಡ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದ್ದರಿಂದ ನಿಮ್ಮ ಆನ್ಸಿಸ್ಟರ್ ಏನು ತಿಳಿಸ್ತಾ ಇದ್ದಾರೆ ಅಂದರೆ, ನೀವು ಮೆಡಿಟೇಷನನ್ನು ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ಕೆಲವೊಬ್ಬರಿಗೆ ಸೋಲಾರ್ ಫ್ಲೆಕ್ಸಸ್ ಚಕ್ರ ಸ್ವಲ್ಪ ಎಲ್ಲೋ ಒಂದು ರೀತಿ
ಅದರಲ್ಲಿ ಬ್ಲಾಕೇಜಸ್ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನೀವು ಮೆಡಿಟೇಷನನ್ನು ಮಾಡಿ ಅನ್ನುವಂಥದ್ದನ್ನು ನಿಮ್ಮ ಆ್ಯನ್ಸಿಸ್ಟರ್ ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಆದ್ದರಿಂದ ನಿಮ್ಮ ಯಶಸ್ಸು ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥದ್ದು. ಎಲ್ಲೋ ಒಂದು ರೀತಿ ನೀವು ಗೊಂದಲಕ್ಕೆ ನೀವು ಸಿಲುಕಿದ್ದೀರಾ, ಚಿಂತೆಗೆ ಒಳಗಾಗಿದ್ದೀರಾ. ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಎಲ್ಲೋ ಒಂದು ರೀತಿ ನಿಮಗೆ ಕಷ್ಟ ಆಗ್ತಾ ಇದೆ ಅನ್ನುವಂತಹದ್ದು, ಮನಸ್ಸಿನಲ್ಲಿ ಗೊಂದಲ ಅನ್ನುವಂಥದ್ದು ಹೆಚ್ಚಿದೆ ಅನ್ನುವಂಥದ್ದನ್ನು ಇಲ್ಲಿ ನಿಮ್ಮ ಆ್ಯನ್ಸಿಸ್ಟರ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಯಶಸ್ಸಿಗೆ ನೀವು ಯಶಸ್ಸಿನ ಹತ್ರ ಇದ್ದರೂ ಕೂಡ ನಿಮಗೆ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಬಹಳಷ್ಟು ಕಷ್ಟ ಪಡ್ತಾ ಇದ್ದೀರಾ. ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮನಸ್ಸಿನಲ್ಲಿ ನೀವು ತುಂಬಾ ಗೊಂದಲ ಅನ್ನುವಂಥದ್ದು ಇರೋ ಕಾರಣದಿಂದ ನಿಮಗೆ ಯಶಸ್ಸು ಅನ್ನುವಂಥದ್ದು ಎಲ್ಲೋ ಒಂದು ರೀತಿ ನಿಮ್ಮ ಕೈ ತಪ್ಪಿ ಹೋಗ್ತಾ ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಮೆಡಿಟೇಷನನ್ನು ನೀವು ಮಾಡೋದನ್ನು ನೀವು ಸ್ಟಾಪ್ ಮಾಡಿದ್ದೀರಾ ಅನ್ನುವಂಥದ್ದು. ಎಲ್ಲೋ ಒಂದು ರೀತಿ ಹೆಚ್ಚಿನ ಜನ ಮೆಡಿಟೇಷನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇದ್ದರೆ ನೀವು, ಆದರೆ ನಿಮಗೆ ಥರ್ಡ್ ಐ ಕೆಲವೊಬ್ಬರಿಗೆ ಓಪನ್ ಆಗಿರುವಂಥ ಸಾಧ್ಯತೆ ಇದೆ. ಹಾಗೆ ಸ್ಪಿರಿಚುವಲಿ ನೀವು ತುಂಬ ಕನೆಕ್ಟೆಡ್ ಆಗಿರುವಂತಹವರು ಕೂಡ ಗ್ರೂಪ್ 4 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಈ ಗ್ರೂಪಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಆದರೆ ಎಲ್ಲೋ ಒಂದು ರೀತಿ ಈಗಿನ ದಿನಗಳಲ್ಲಿ ನೀವು ಮೆಡಿಟೇಷನ್ ಮಾಡೋದನ್ನು ಬಿಟ್ಟಿದ್ದೀರಾ. ಖಂಡಿತವಾಗ್ಲೂ ನಿಮ್ಮ ಆ್ಯನ್ಸಿಸ್ಟರ್ ಹೇಳ್ತಾ ಇದ್ದಾರೆ ನೀವು ಮೆಡಿಟೇಷನನ್ನು ಕಂಟಿನ್ಯೂ ಮಾಡಿ, ಅದರಿಂದ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ. ಯೂನಿವರ್ಸ್ ಸಪೋರ್ಟಿಂದ, ಆ್ಯನ್ಸಿಸ್ಟರ್ ಬ್ಲೆಸ್ಸಿಂಗಿಂದ ನಿಮ್ಮ ಜೀವನ ತುಂಬಾ ಉತ್ತಮವಾಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮೆಡಿಟೇಷನನ್ನು ಹೆಚ್ಚಾಗಿ ಮಾಡಿ ಹಾಗೂ ನೀವು ಬಯಸಿದಂಥದ್ದನ್ನು ನೀವು ಪಡ್ಕೊಳ್ಳೋಕ್ಕೆ ಬಹಳಷ್ಟು ಕಷ್ಟಪಡ್ತಾ ಇದ್ದೀರಾ ಅನ್ನುವಂಥದ್ದು, ಈಗಿನ ದಿನಗಳಲ್ಲಿ ಬಹಳಷ್ಟು ಕಷ್ಟಪಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಯಾಕಂದರೆ ತುಂಬ ಚಿಂತೆ ಅನ್ನುವಂಥದ್ದು, ಪ್ರೀತಿಯ ವಿಚಾರವಾಗಿರ್ಬೋದು, ಯಾವುದೋ ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಹೆಚ್ಚು ಗೊಂದಲವಾಗಿದ್ದೀರಾ, ಒಂಟಿತನ ಅನ್ನುವಂಥದ್ದನ್ನು ನೀವು ಅನುಭವಿಸ್ತಾ ಇದ್ದೀರಾ. ಅದರಿಂದ ಹೊರ ಬನ್ನಿ, ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನು ನಿಮ್ಮ ಆ್ಯನ್ಸಿಸ್ಟರ್ ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಾಂದರೆ ನೀವು ನಿಮ್ಮ ಯಶಸ್ಸನ್ನು ನೀವು ಕಳ್ಕೊತೀರಾ ಅನ್ನುವಂಥದ್ದು, ನಿಮ್ಮ ಜೀವನದಲ್ಲಿ ನೀವು ಬೇಕಾದಂಥದ್ದನ್ನು ನೀವು ಮಿಸ್ ಮಾಡ್ಕೊಳ್ತೀರಾ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಬಹಳಷ್ಟು ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದನ್ನು ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಈಗಿನ ದಿನಗಳಲ್ಲಿ ಅನ್ನುವಂಥದ್ದನ್ನು ನಿಮ್ಮ ಆ್ಯನ್ಸಿಸ್ಟರ್ ನಿಮಗೆ ತಿಳಿಸ್ಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದಾರೆ. ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಮನಸ್ಸಿನ ಗೊಂದಲವನ್ನು ಹೋಗಲಾಡಿಸ್ಕೊಳ್ಳಿ ಅನ್ನುವಂಥದ್ದನ್ನು, ಆ ಕಾರಣದಿಂದ ನೀವು ಮೆಡಿಟೇಷನಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿ ಅದರಿಂದ ನೀವು ಮೆಡಿಟೇಷನನ್ನು ಮಾಡೋದನ್ನು ಕಡಿಮೆ ಮಾಡಿದ್ದೀರಾ. ಭಾಳಷ್ಟು ಒಂಟಿಯಾಗಿ ಚಿಂತೆಯಲ್ಲೇ ಹೆಚ್ಚು ಸಮಯವನ್ನು ನೀವು ಏಕಾಂಗಿಯಾಗಿ ಕಳೀತಾ ಇದ್ದೀರಾ ಈಗಿನ ದಿನಗಳಲ್ಲಿ ಅನ್ನುವಂಥದ್ದನ್ನು ಇಲ್ಲಿ ನಿಮ್ಮ ಆ್ಯನ್ಸಿಸ್ಟರ್ ತಿಳಿಸ್ತಾ ಇದ್ದಾರೆ. ಅದರಿಂದ ನೀವು ಹೊರ ಬನ್ನಿ ಅನ್ನುವಂಥದ್ದು. ಇಲ್ಲಾಂದರೆ ನಿಮ್ಮ ಜೀವನದಲ್ಲಿ ಉತ್ತಮವಾದದ್ದನ್ನು ನೀವು ನೀವು ಮಿಸ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು, ಕಳ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೆಚ್ಚಿನ ಜನಕ್ಕೆ ಇಲ್ಲಿ ಯಶಸ್ಸು ಅನ್ನುವಂತಹದ್ದನ್ನು ಇದೆ, ಆದರೆ ಅದನ್ನೆಲ್ಲೋ ನೀವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಗೊಂದಲದಿಂದ ಎಲ್ಲೋ ಒಂದು ರೀತಿ ನಿಮಗೆ ಕರೆಕ್ಟಾಗಿ ನಿಮ್ಮ ಜೀವನದಲ್ಲಿ ಉತ್ತಮವಾದ ನಿರ್ಧಾರಗಳನ್ನು ನಿಮಗೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ತಿಳಿತಾ ಇದೆ. ಬಹಳಷ್ಟು ಗೊಂದಲದಲ್ಲಿದ್ದೀರಾ, ಸ್ಟಕ್ ಆಗಿದ್ದೀರಾ ನೀವು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಮನಸ್ಸು ಬಹಳಷ್ಟು ಚಿಂತೆಯಲ್ಲಿ ಮುಳುಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಪ್ರೀತಿಯ ವಿಚಾರವಾಗಿ ಹೆಚ್ಚಾಗಿ ನೀವು ಯೋಚಿಸ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಉತ್ತಮವಾದ, ನೀವು ತುಂಬ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿದೆ. ಆದರೆ ನೀವು ಒಂಟಿ ಅನ್ನುವಂಥದ್ದನ್ನು ಯಾವಾಗಲೂ ಮನಸ್ಸಿನಲ್ಲಿ, ನಿಮ್ಮ ಮನಸ್ಸು ಯಾವಾಗಲೂ ಒಂಟಿತನ ಅನ್ನುವಂಥದ್ರಲ್ಲೇ ಇರುತ್ತೆ ಅನ್ನುವಂಥದ್ದು. ಬೇರೆ ನಿಮ್ಮ ಪ್ರೀತಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಅನ್ನುವಂಥದ್ದು, ನಿಮ್ಮ ಸಂಗಾತಿಗೋಸ್ಕರ ಅಥವಾ ನೀವು ಇಷ್ಟಪಡುವಂತಹ ವ್ಯಕ್ತಿಗಳನ್ನೇ ಹೆಚ್ಚು ನೆನಪು ಮಾಡ್ಕೊಳ್ತಾ ಇದ್ದೀರಾ. ಅದರಲ್ಲಿ ನೀವು ಹೆಚ್ಚು ಸಮಯವನ್ನು ಕಳೀತಾ ಇದ್ದೀರಾ ಅನ್ನುವಂಥದ್ದು, ವ್ಯರ್ಥ ಮಾಡ್ತಾ ಇದ್ದೀರಾ ಸಮಯವನ್ನು ಅನ್ನುವಂಥದ್ದನ್ನು ಇಲ್ಲಿ
ನಿಮ್ಮ ಆ್ಯನ್ಸಿಸ್ಟರ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದ ನೀವು ಎಲ್ಲೋ ಒಂದು ರೀತಿ ಯಶಸ್ಸನ್ನು ನಿಮ್ಮ ಜೀವನದಲ್ಲಿ ಸಿಗಬೇಕಾದಂಥ ಯಶಸ್ಸನ್ನು, ಉತ್ತಮವಾದದನ್ನು ನೀವು ಕಳ್ಕೊತಾ ಇದ್ದೀರಾ. ನೀವು ತುಂಬವಾದ ಸ್ಟ್ರಾಂಗ್ ಆದ ವ್ಯಕ್ತಿತ್ವ ಇದೆ. ನಿಮಗೆ ಆ್ಯನ್ಸಿಸ್ಟರ್ ಪ್ರೊಟೆಕ್ಷನ್ ಅನ್ನುವಂತಹದ್ದು ಇದೆ. ಮುಂದಿನ ದಿನಗಳಲ್ಲಿ ಉತ್ತಮವಾದ ಯಶಸ್ಸನ್ನು ನೀವು ಕಾಣ್ತೀರಾ. ಮುಂದಿನ ದಿನಗಳಲ್ಲಿ ಯಶಸ್ಸು ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನಿಮ್ಮ ಮನಸ್ಸಿನ ವಿಚಾರದಲ್ಲಿ ಕೂಡ, ಹಾಗೆ ಹಣಕಾಸಿನ ವಿಚಾರದಲ್ಲಿ, ಹಾಗೆ ನಿಮ್ಮ ಜೀವನದಲ್ಲಿ ನೀವು ಪ್ರೀತಿಸಿದಂತಹವರು ಕೂಡ ನಿಮಗೆ ಸಿಗ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನ ಉತ್ತಮವಾದ ಬದಲಾವಣೆಯನ್ನು ಕಾಣ್ತಾ ಇದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದನ್ನು ನಿಮ್ಮ ಆ್ಯನ್ಸಿಸ್ಟರ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಈಗ ಏನನ್ನೇ ಕಳ್ಕೊಂಡಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ನೀವು ಅದನ್ನು ಮತ್ತೆ ಮರಳಿ ಪಡ್ಕೋತೀರಾ ಅನ್ನುವಂಥದ್ದನ್ನು ನಿಮ್ಮ ಆ್ಯನ್ಸಿಸ್ಟರ್ ನಿಮಗೆ ತಿಳಿಸ್ತಾ ಇದ್ದಾರೆ. ಆದರೆ ನಿಮ್ಮ ಮನಸ್ಸಿನಲ್ಲಿರುವ ಚಿಂತೆಯನ್ನು ಬಿಟ್ಟು, ನಿಮ್ಮ ಒಂಟಿತನ ಕಾಡ್ತಾ ಇರೋದನ್ನು ಬಿಟ್ಟು ನೀವು ಮುಂದೆ ಸಾಗಿ ಅನ್ನುವಂಥದ್ದು, ಮೆಡಿಟೇಷನನ್ನು ಹೆಚ್ಚಾಗಿ ನೀವು ಮಾಡಿ ಅನ್ನುವಂಥದ್ದನ್ನು ನಿಮ್ಮ ಆ್ಯನ್ಸಿಸ್ಟರ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯಾವುದೋ ಬಗ್ಗೆ ನೀವು ತುಂಬ ಚಿಂತೆಗೊಳಗಾಗಿದ್ದೀರಾ. ನೀವು ಪ್ರೀತಿಸಿದವರನ್ನು ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಂಡಿದ್ದೀರಾ. ನೋ ಕಾಂಟ್ಯಾಕ್ಟ್, ಮನಸ್ತಾಪ, ಈ ಥರ ಯಾವುದೋ ಒಂದು ರೀತಿ ನಿಮ್ಮ ಮನಸ್ಸು ಬೇಸರದಲ್ಲಿ ಮುಳುಗಿದೆ. ಆದರೆ ಅದೆಲ್ಲದರಿಂದ ನೀವು ಹೊರ ಬನ್ನಿ, ಅದಕ್ಕೋಸ್ಕರ ಮೆಡಿಟೇಷನನ್ನು ಮಾಡಿ ಅನ್ನುವಂಥದ್ದನ್ನು ನಿಮ್ಮ ಆನ್ಸಿಸ್ಟರ್ ತಿಳಿಸ್ತಾ ಇದ್ದಾರೆ. ಅದರಿಂದ ನಿಮ್ಮ ಜೀವನ ತುಂಬ ಉತ್ತಮವಾದ ಬೆಳವಣಿಗೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ಕಾಣ್ತೀರಾ. ಈಸಿಯಾಗಿ ನೀವು ಯಶಸ್ಸನ್ನು ನೀವು ತಲುಪ್ತೀರಾ ಅನ್ನುವಂಥದ್ದು. ಇಷ್ಟು ದಿನ ಯಾವುದನ್ನೇ ನೀವು ಮಿಸ್ ಮಾಡ್ಕೊಂಡಿದ್ರೂ ಕೂಡ ಅದನ್ನು ಮರಳಿ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ನಿಮ್ಮ ಆನ್ಸಿಸ್ಟರ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮ್ಮ ಮೇಲೆ ಇದೆ. ಆದರೆ ಮೆಡಿಟೇಷನನ್ನು ನೀವು ಹೆಚ್ಚಾಗಿ ಮಾಡಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ನಿಮಗೆ. ನಿಮ್ಮ ವ್ಯಕ್ತಿತ್ವ ತುಂಬಾ ಸ್ಟ್ರಾಂಗ್ ಆಗಿ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ನೀವು ತುಂಬಾ ಉತ್ತಮವಾದ ಬದಲಾವಣೆಯನ್ನು ಕಾಣ್ತೀರಾ. ಮನಸ್ಸಿಗೆ ಸಂಬಂಧಪಟ್ಟಂತೆ ಉತ್ತಮ ಬದಲಾವಣೆ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಚಂದ್ರದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ನಿಮ್ಮ ಆನ್ಸಿಸ್ಟರ್ ಇದನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಉತ್ತಮವಾದ ಬದಲಾವಣೆ ಕಾಣ್ತಾ ಇದ್ದೀರಾ. ಹಾಗೂ ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂಥದ್ದು ಎಂಟರ್ ಆಗ್ತಾ ಇದೆ. ಯಾವುದೋ ಒಂದು ರೀತಿ ಹೊಸ ಆರಂಭ ಅನ್ನುವಂಥದ್ದು ಬರ್ತಾ ಇದೆ. ನಿಮ್ಮ ಹೆಲ್ತಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣ್ತಾ ಇದ್ದೀರಾ. ನೀವು ತುಂಬಾ ಸ್ಟ್ರಾಂಗ್ ಆದ ವ್ಯಕ್ತಿತ್ವವನ್ನು ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನ ಉತ್ತಮ ರೀತಿಯಲ್ಲಿ ಯಶಸ್ಸಿನತ್ತ ಸಾಗುತ್ತೆ ಅಂತ ಹೇಳಿಬಿಟ್ಟು ನಿಮ್ಮ ಆನ್ಸಿಸ್ಟರ್ ನಿಮಗೆ ತಿಳಿಸ್ತಾ ಇದ್ದಾರೆ. ಯಾವುದೇ ಕೆಲಸ ಕಾರ್ಯಗಳು ಇದುವರೆಗೆ ನಿಂತು ಹೋಗಿದ್ರು ಅಥವಾ ಎಲ್ಲೇ ಒಂದು ರೀತಿ ನೀವು ಅದನ್ನು ಯಶಸ್ಸನ್ನು ಮಿಸ್ ಮಾಡ್ಕೊಂಡಿದ್ರು, ಅದೆಲ್ಲವೂ ನಿಮಗೆ ಮರಳಿ ನಿಮಗೆ ಸಿಗ್ತಾ ಇದೆ ಅನ್ನುವಂಥದ್ದು. ನೀವು ತುಂಬಾ ಉತ್ತಮ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಕಾಣ್ತೀರಾ. ನಿಮಗೆ ಒಂದು ರೀತಿ ಉತ್ತಮವಾದ ಯಶಸ್ಸು ಅನ್ನುವಂಥದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲೇ ಆಗಿರ್ಬೋದು, ನಿಮ್ಮ ಪ್ರೀತಿಯ ಜೀವನದಲ್ಲಿ ಆಗಿರ್ಬೋದು, ಉತ್ತಮವಾದ ಯಶಸ್ಸು ಅನ್ನುವಂಥದ್ದು ಇದೆ. ಹಾಗೆ ಆನ್ಸಿಸ್ಟರ್ದು ಪ್ರೊಟೆಕ್ಷನ್ ಅನ್ನುವಂಥದ್ದು ನಿಮ್ಮ ಮೇಲೆ ಖಂಡಿತವಾಗಲೂ ಇದೆ. ನೀವು ಇದುವರೆಗೂ ನಿಮ್ಮ ಜೀವನ ಒಂದು ರೀತಿ ಉತ್ತಮವಾಗೇ ಇತ್ತು. ಆದರೆ ಮಧ್ಯದಲ್ಲಿ ಎಲ್ಲೂ ನೀವು ಒಂದು ರೀತಿ ದುಃಖಕ್ಕೆ ಒಳಗಾದ್ರ, ಕೆಲವೊಂದು ಪ್ರೀತಿಯ ಕಾರಣದಿಂದ ಆಗಿ ಇರ್ಬೋದು, ಯಾವುದೋ ಒಂದು ರೀತಿಯ ಕೆಲವೊಬ್ಬರು ನಿಮ್ಮಿಂದ, ನೀವು ಪ್ರೀತಿಸಿದಂಥವರು ನಿಮ್ಮಿಂದ ದೂರ ಆಗಿದ್ದಾರೆ. ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಈ ರೀತಿ ನಿಮ್ಮ ಸಂಗಾತಿ ಆಗಿರ್ಬೋದು, ಯಾವುದೋ ಒಂದು ರೀತಿ ನೀವು ಈ ಎಲ್ಲ ಕೆಲವೊಂದು ವಿಚಾರಗಳಿಂದ ಒಂಟಿತನ ಅನ್ನುವಂಥದ್ದನ್ನು ಅನುಭವಿಸ್ತಾ ಇದ್ದೀರಾ. ಆದರೆ ಮುಂದಿನ ದಿನಗಳಲ್ಲಿ ಅದೆಲ್ಲದರಿಂದ ನೀವು ಹೊರಬಂದು ನೀವು ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು, ಉತ್ತಮವಾದ ಬದಲಾವಣೆ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಕಾಣ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಿದೆ. ಹಾಗೆ ನಿಮ್ಮ ಮನಸ್ಸು ಕೂಡ ಉತ್ತಮ ಬದಲಾವಣೆ ಅನ್ನುವಂಥದ್ದನ್ನು ಕಾಣುತ್ತೆ. ಯಶಸ್ಸು ಅನ್ನುವಂಥದ್ದನ್ನು ನೀವು ಪಡ್ಕೋತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಪ್ರೀತಿಯ ಜೀವನ ಕೂಡ ಉತ್ತಮ ಬದಲಾವಣೆಯನ್ನು, ನಿಮ್ಮ ಪ್ರೀತಿಯ ಜೀವನದಲ್ಲೂ ಉತ್ತಮವಾದ ಬದಲಾವಣೆಯನ್ನು ನೋಡ್ತೀರಾ. ನಿಮ್ಮ ಹೆಲ್ತಿಗೆ ಸಂಬಂಧಪಟ್ಟಂತೆ ಉತ್ತಮವಾದ ಬದಲಾವಣೆಯನ್ನು ನೀವು ಕಾಣ್ತೀರಾ. ತುಂಬಾ ಸ್ಟ್ರಾಂಗ್
ಸ್ಟ್ರಾಂಗ್ ಆಗ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಸೌಂದರ್ಯ ಅನ್ನುವಂಥದ್ದು ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಮತ್ತು ದೇಹದ ಆರೋಗ್ಯ ಕೂಡ ಉತ್ತಮವಾದ ಬದಲಾವಣೆ ಕಾಣುತ್ತೆ ಅನ್ನುವಂಥದ್ದನ್ನು ನಿಮಗೆ ನಿಮ್ಮ ಆನ್ಸಿಸ್ಟರ್ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಯಶಸ್ಸು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಮುಂದಿನ ದಿನದಲ್ಲಿ ಬರ್ತಾ ಇದೆ. ಈಗ ಒಂದು ವೇಳೆ ಏನನ್ನೇ ನೀವು ಕಳ್ಕೊಂಡಿದ್ರೂ ಕೂಡ ನಿಮ್ಮ ಯಶಸ್ಸು ಎಲ್ಲೇ ಒಂದು ರೀತಿ ಹಿಂದೆ ಉಳಿದಿದ್ರೂ ಮುಂದಿನ ದಿನಗಳಲ್ಲಿ ನಿಮಗೆ ಅದು ಮರಳಿ ಸಿಗ್ತಾ ಇದೆ ಅನ್ನುವಂಥದ್ದನ್ನು ನಿಮ್ಮ ಆನ್ಸಿಸ್ಟರ್ ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೆಲವೊಬ್ಬರು ಇಲ್ಲಿ ಥರ್ಡ್ ಐ ಓಪನ್ ಆಗಿಲ್ಲ ಅಂತ ಅಂದರೆ ಮೆಡಿಟೇಷನನ್ನು ನೀವು ಕೆಲವೊಬ್ಬರು ತುಂಬಾ ಸ್ಟ್ರಾಂಗ್ ಆಗಿ ಮೆಡಿಟೇಷನ್ ಮಾಡ್ತಾ ಇರೋರಾಗಿದ್ದರೆ ನಿಮಗೆ ಮುಂದಿನ ದಿನಗಳಲ್ಲಿ ಥರ್ಡ್ ಐ ಓಪನ್ ಆಗುತ್ತೆ ಅನ್ನುವಂತಹ ವಿಚಾರವನ್ನು ನಿಮ್ಮ ಆನ್ಸಿಸ್ಟರ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಕೆಲವೊಬ್ಬರು ತುಂಬಾ ಡೀಪಾಗಿ ಮೆಡಿಟೇಷನಲ್ಲಿ ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಸೊ ಅವರಿಗೆ ನಿಮಗೆ ಥರ್ಡ್ ಐ ಓಪನ್ ಆಗುತ್ತೆ ನಿಮಗೆ ಅನ್ನುವಂಥದ್ದನ್ನು ನಿಮ್ಮ ಆನ್ಸಿಸ್ಟರ್ ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಉತ್ತಮ ಬದಲಾವಣೆಯನ್ನು ಕಾಣ್ತೀರಾ. ನಿಮ್ಮ ಆನ್ಸಿಸ್ಟರ್ ನಿಮಗೆ ಕನೆಕ್ಟ್ ಆಗ್ತಾರೆ. ನಿಮ್ಮ ಸ್ಪಿರಿಟ್ ಟೀಮ್ ನಿಮಗೆ ಕನೆಕ್ಟ್ ಆಗ್ತಾರೆ. ಯೂನಿವರ್ಸಿಂದ ನಿಮಗೆ ಉತ್ತಮವಾದ ಸಂದೇಶಗಳು ನಿಮಗೆ ಬರುತ್ತೆ ಅನ್ನುವಂತಹ ವಿಚಾರವನ್ನು ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಮನಸ್ಸಿನಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಯಾವುದೇ ನೋವುಗಳಿದ್ರೂ ಅದೆಲ್ಲವೂ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಹೋಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯೂನಿವರ್ಸ್ ಆಶೀರ್ವಾದ ಅನ್ನುವಂಥದ್ದು ನಿಮ್ಮ ಮೇಲೆ ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ ತುಂಬಾ ಯೂನಿವರ್ಸ್ ಹತ್ರ ನೀವು ಪ್ರಾರ್ಥಿಸ್ತಾ ಇದ್ರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಂದು ಪ್ರೀತಿಯ ವಿಚಾರವಾಗಿ ಆಗಿರ್ಬೋದು, ನೀವು ಒಂಟಿತನವನ್ನು ಅನ್ನುವಂಥದ್ದು ನಿಮ್ಮಲ್ಲಿ ಕಾಡ್ತಾ ಇದ್ದರೆ ಆ ವಿಚಾರವಾಗಿ ನೀವು ಪ್ರಾರ್ಥಿಸ್ತಾ ಇದ್ರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಯಶಸ್ಸಿಗೋಸ್ಕರ ಪ್ರಾರ್ಥಿಸ್ತಾ ಇದ್ರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನೀವು ಪ್ರೀತಿಸಿದಂತಹವರು ಮರಳಿ ಬರಲಿ ಅನ್ನುವಂತಹ ಬೇಡಿಕೆಯನ್ನು ಕೂಡ ನೀವು ಇಟ್ಟಿದ್ರಾ ಅನ್ನುವಂಥದ್ದು ಅದೆಲ್ಲವೂ ನಿಮಗೆ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದನ್ನು ನಿಮ್ಮ ಆನ್ಸಿಸ್ಟರ್ ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಉತ್ತಮವಾದ ಬದಲಾವಣೆ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ. ಕೆಲವೊಬ್ಬರು ಮೆಡಿಟೇಷನ್ ಮಾಡ್ತಾ ಇದ್ದರೆ, ಈಗ ಡೀಪಾಗಿ ನೀವು ಕನೆಕ್ಟೆಡ್ ಆಗಿದ್ದರೆ ಖಂಡಿತವಾಗ್ಲೂ ನಿಮಗೆ ಥರ್ಡ್ ಐ ಓಪನ್ ಆಗುತ್ತೆ. ಒಂದು ವೇಳೆ ಯಾರಾದರೂ ಮೆಡಿಟೇಷನನ್ನು ಮಾಡ್ತಾ ಇದ್ದು ಅವರು ಮಧ್ಯದಲ್ಲಿ ನಿಲ್ಲಿಸಿದರೆ ಖಂಡಿತವಾಗ್ಲೂ ನೀವು ಅದನ್ನು ಮಾಡಿ ಥರ್ಡ್ ಐ ನಿಮಗೆ ಓಪನ್ ಆಗುತ್ತೆ ಅನ್ನುವ ಸಂದೇಶವನ್ನು ನಿಮ್ಮ ಆನ್ಸಿಸ್ಟರ್ ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಓಕೆ, ಸೊ ಇದಿಷ್ಟು ಗ್ರೂಪ್ 4 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ, ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಇದಿಷ್ಟು ರೀಡಿಂಗ್ ಆಗಿದೆ. ನಿಮ್ಮ ಆನ್ಸಿಸ್ಟರಿಂದ ಏನೆಲ್ಲ ನಿಮಗೋಸ್ಕರ ಸಂದೇಶಗಳು ಇದೆ ಅನ್ನುವಂಥದ್ದು, ಆನ್ಸಿಸ್ಟರ್ ಮೆಸೇಜ್ ಏನಿದೆ ನಿಮಗೋಸ್ಕರ ಅನ್ನುವಂಥದ್ದು ಇಷ್ಟು ರೀಡಿಂಗ್ ಮಾಡಿದ್ದೀನಿ. ಇದು ಜನರಲ್ ರೀಡಿಂಗ್. ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.